ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಶಿವಾವತಾರಿಗಳೇ ಎಂದು ಪ್ರಖ್ಯಾತರಾಗಿರುವ ಜಗದ್ವಂದ್ಯ ಜಗದ್ಗುರು ಶ್ರೀ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ಮಹಾಮೌನ ಯೋಗಿ ಜಗದ್ವಂದ್ಯ ಜಗದ್ಗುರು ಶ್ರೀ ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ಹಾಗೆಯೇ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವಾನಂದಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಸರ್ವ ಬ್ರಹ್ಮಜ್ಞಾನಿಗಳ ಶ್ರೀ ಚರಣಗಳನ್ನು ಸ್ಮರಿಸಿ, ಉಪಸ್ಥಿತ ಸಾಧಕ ಸಾಧಕಿಯರಾದ ತಮ್ಮೆಲ್ಲರಲ್ಲಿಯೂ ಕೂಡ ಶರಣುಗಳನ್ನು ಹೇಳಿ ಪ್ರಕೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಭ್ರಾಂತಿ ಬೋಧ ಚತುಷ್ಟಯ ಅನ್ನುವ ಸೂತ್ರ ಮುಕ್ತಾಯವಾಗಿ, ಸಕಲ ವಿಷಯ ವಿರಕ್ತನು ಶುದ್ಧ ವಿದ್ಯೆಯಿಂದ ಅಕಲಂಕ ನಿಜವ ತಾನು ಅರಿಯುವುದು. ಇದರ ಬಗ್ಗೆ ಸ್ವಲ್ಪ 4 ಮಾತಾಗಿದ್ದಾವೆ ಈ ಪೂರ್ವದಲ್ಲಿ. ಸಕಲ ವಿಷಯ ವಿರಕ್ತನು, ಮತ್ತೊಂದು ಸಲ ಏನು ರಿಪೀಟ್ ತಪ್ಪಿಲ್ಲ. ಸಕಲ ವಿಷಯ ಅಂತ ತಗೊಂಡಿದ್ದಾರೆ. ವಿಷಯಗಳಿರುವುದೇ ಕಲ್ಪಿತ ವಿಷಯಗಳು, ಅವಿದ್ಯಾಜನ್ಯ ಅಂತ ಹೇಳ್ತೇವೆ ತಿಳಿಸ್ಲಿಕ್ಕೆ. ಸುಮ್ಮನೆ ಕಲ್ಪಿತ ವಿಷಯಗಳು, ಯಾವ ವಿಷಯಗಳಿಗೂ ಅಸ್ತಿತ್ವ ಇಲ್ಲ. ಇಲ್ಲದೇ ಇದ್ದರೂ ಕೂಡ ಕಲ್ಪಿತವಾದ ವಿಷಯಗಳು ಇದ್ದಂತೆ ತೋರುತ್ತವೆ. ಇದ್ದಂತೆಯೇ ತೋರುವ ವಿಷಯಗಳಲ್ಲಿಯೇ ಎಲ್ಲರೂ ಮುಳುಗಿದ್ದೇವೆ. ಇನ್ನು ಇಲ್ಲದಿದ್ರೆ ನಿಜವಾಗಿದ್ರೆ ಏನಾಗ್ತೈತೆ ಅನ್ನೋ ಗೊತ್ತಿಲ್ಲ. ಇದ್ದಂತೆ ತೋರುವ ಎಲ್ಲ ವಿಷಯಗಳಲ್ಲಿ ಎಲ್ಲರೂ ಮುಳುಗಿದ್ದೇವೆ. ಇದೆಲ್ಲರಿಗೂ ಗೊತ್ತಿರುವಂಥದ್ದು. ಹೋಗುವಾಗೇನು ಒಯ್ಯೋದಿಲ್ಲ, ಏನೂ ಇಲ್ಲ. ಬರುವಾಗೇನು ತಂದೂ ಇಲ್ಲ. ಮಧ್ಯದಲ್ಲಿ ಆಭಾಸ ಅಷ್ಟೇ. ಆದರೆ ನಮ್ಮನ್ನು ಹೇಗೆ ಹಿಡ್ಕೊಂಡತಿ ಅನ್ನೋದು ಸ್ವಲ್ಪ ಆತ್ಮಾವಲೋಕನ ಮಾಡಿದಾಗ ಗೊತ್ತಾಗ್ತದೆ. ಅದಕ್ಕೆ ಸಕಲ ವಿಷಯ ವಿರಕ್ತನು, ಎಲ್ಲ ವಿಷಯಗಳಲ್ಲಿ ಪ್ರೀತಿ ಇಲ್ಲದೆ ಇರುವವನು. ತೋರ್ಲಿ, ನೋಡ್ರಿ, ಅದರಲ್ಲಿ ಅನಾಸಕ್ತರಾಗ್ರಿ ಅನ್ನೋದೇ ಮುಖ್ಯವಾದ ವಿಷಯ. ಯಾಕಂದರೆ ಇಲ್ಲಿ ಹೇಳೋದು ಕೇಳೋದು ಇರಬೇಕಾದ್ರೆ ಇದು ಕಲ್ಪಿತ ಪ್ರಪಂಚ ಇದ್ದಾಗಲೇ ಹೇಳೋದು ಕೇಳೋದು ನಡೆದಿದೆ. ಅನಾಸಕ್ತರಾಗ್ರಿ ಅನ್ನೋದೇ ಮುಖ್ಯವಾದ ವಿಷಯ. ರಕ್ತಿ ಅಥವಾ ರಕ್ತನೂ ಆಗಿದ್ದಾನೆ ಅಂದರೆ ಅಲ್ಲಿ ಆಸಕ್ತಿ ಉಳ್ಳವನು ಆಗಿದ್ದಾನೆ ಅಂತ. ವಿರಕ್ತ ಅಂದರೆ ಆಸಕ್ತಿ ಹೊರಟು ಹೋಗಿದೆ. ವಿರಕ್ತನು ಶುದ್ಧ ವಿದ್ಯೆಯಿಂದ, ಶುದ್ಧ ವಿದ್ಯೆಯ ಬಗ್ಗೆ ಮುಂದೆ ಹೇಳ್ತಾರೆ. ಶುದ್ಧ ವಿದ್ಯೆಯಿಂದ ಅಕಲಂಕ ನಿಜವ. ಈ ಅಕಲಂಕ ಶಬ್ದದ ಅರ್ಥ ಪೂರ್ವದಲ್ಲಿ ಮಾಡಿದ್ದೇವೆ. ಮತವಾದಿಗಳು ಏನೇನೋ ಆತ್ಮತತ್ವದ ಬಗ್ಗೆ ಕಲ್ಪಿಸಿಕೊಂಡಿದ್ದಾರೆ. ಯಥಾರ್ಥ ಅಲ್ಲದು, ಕಲ್ಪಿಸಿಕೊಂಡಿದ್ದಾರೆ. ಅದು ಶಕ್ತಿಯಿಂದ ಸಹಿತವಾದದ್ದು, ಸಗುಣ ನಿರ್ಗುಣ. ಅದು ಸಗುಣವೂ ಹೌದು, ನಿರ್ಗುಣವೂ ಹೌದು, ಭೇದವೂ ಹೌದು, ಅಭೇದವೂ ಹೌದು, ಇತ್ಯಾದಿ ಅನೇಕ ಕಲ್ಪನೆಗಳನ್ನು ಮತವಾದಿಗಳು ಮಾಡಿದ್ದರಿಂದ ಆತ್ಮತತ್ವದಲ್ಲಿ ಅವು ಯಾವುಗಳೂ ಇಲ್ಲ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಅಕಲಂಕ, ಕಲಂಕರಹಿತವಾಗಿರುವ, ಯಾವುದೇ ಕಲಂಕವೂ ಇಲ್ಲದೇ ಇರುವ, ಅಂದರೆ ಮತವಾದಿಗಳು ಕಲ್ಪಿಸಿರುವ ಕಲಂಕವೂ ಇಲ್ಲದಿರುವ ಆ ಮಾತುಗಳನ್ನು ಬಿಟ್ಟು ಅಂದರೆ ಅಕಲಂಕ ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ. ಮತವಾದಿಗಳು ಕಲ್ಪಿಸುವ ಕಳಂಕಗಳನ್ನು ತೆಗೆದುಹಾಕಿ ಅಕಲಂಕ ನಿಜವ ತಾನು ಅರಿವುದು. ಯಾವುದರಿಂದ? ಶುದ್ಧ ವಿದ್ಯೆಯಿಂದ ಅಕಲಂಕ ನಿಜವ ಆತ್ಮತತ್ವವನ್ನು ತಾನು ಅರಿವುದು, ಶಿಷ್ಯನಾದವನು ತಿಳಿಯುವುದು. ಆಯಿತು, ತಾನು ಅರಿವುದು ಅನ್ನೋದಕ್ಕೂ ಕೂಡ ಪೂರ್ವದಲ್ಲಿ ಹೇಳಿಯಾಗಿದೆ. ಸ್ವಾನುಭೂತೇಕ ಮಾನಾಯ, ತನ್ನ ಅನುಭವದಿಂದಲೇ ತಾನು ಕಂಡುಕೊಳ್ಳಬೇಕು. ಬೇರೆ ಯಾವುದರಿಂದಲೂ ತನ್ನ ಸ್ವರೂಪವನ್ನು ತನಗೆ ಅನುಭವಿಸಲಿಕ್ಕೆ ಅಥವಾ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ತಿಳಿಸೋ ಮಾತು ಇವೆಲ್ಲ. ಸಾಕ್ಷಾತ್ಕಾರ ಮಾಡಿಕೊಳ್ಳೋದೇನು? ತನಗೆ ತಾನೇ ಹೆಂಗೆ ಸಾಕ್ಷಾತ್ಕಾರ ಮಾಡ್ಕೋತಾನೆ?
ಅನುಭವ ಅಂದ್ರೆ ಹೊರಗಿಂದೆಲ್ಲ ಬಿಟ್ಟು ತನ್ನಷ್ಟಕ್ಕೆ ತಾನು ಉಳಿಯುವುದು. ಕಲ್ಪಿತವಾದದ್ದೆಲ್ಲವನ್ನೂ ತ್ಯಜಿಸಿ ತನ್ನಷ್ಟಕ್ಕೆ ತಾನು ಉಳಿದದ್ದೇ ಆದರೆ ಅದುವೇ ತನ್ನನ್ನು ತಾನು ಅರಿಯುವುದು ಅನ್ನುವ ಶಬ್ದಕ್ಕೆ ಅರ್ಥ. ನೋಡೋಣ, ಈಗ 5 ವೈರಾಗ್ಯ ಹೇಳ್ತಾರೆ. ಗುಣಗಂಧ ವೈರಾಗ್ಯ, ಗುಣಕಾರ್ಯ ವೈರಾಗ್ಯ, ಗುಣಾತ್ಮಕ ವೈರಾಗ್ಯ ಅಥವಾ ಗುಣಕಾರ್ಯ ಸತ್ವಗುಣ, ರಜೋಗುಣ, ತಮೋಗುಣ, ಈ 3. ಆಮೇಲೆ ಗುಣಗಂಧ ವೈರಾಗ್ಯ ಅಂತ ಇಲ್ಲಿ ಪಾಠ ಮಾಡ್ತಾರೆ. ಧನ ಪುತ್ರ ಜನನಿ ಜನಕ ವನಿತಾದಿ ತಾನು ಎನಿಪಲ್ಲಿ ತನಗೆ ವೈರಾಗ್ಯವು ಜನಿಸಲ್ ಅಂಥದು ಗುಣಕಾರ್ಯವು ಅದಕ್ಕೆ ಮಾನಿನಿ ಕೇಳ್. ಪ್ರಪಂಚಾಖ್ಯವು ಯಶವುದು. ಧನ, ಹಣ. ಧನ ಅಂದ್ರೆ ಹಣ, ಐಶ್ವರ್ಯ. ಪುತ್ರ, ಮಗ. ಜನನಿ, ತಾಯಿ. ಜನಕ, ತಂದೆ. ವನಿತಾದಿ, ಧರ್ಮಪತ್ನಿ ಮೊದಲಾದ ಆದಿಪದದಿಂದ ಮೊದಲಾದ ಉಳಿದದೆಲ್ಲ ಸೇರಿಸ್ಬಿಡ್ರಿ. ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಹೊಲ, ಮನೆ, ಇನ್ನೂ ಏನೇನು ನಿಮ್ಗೆ ನೆನಪಾಗ್ತಾವೆಲ್ಲ ತುಂಬ್ಕೊಂಡ್ಬಿಡ್ರಿ ಇಲ್ಲಿ. ವನಿತಾದಿ. ತಾನು ಎಣಿಪಲ್ಲಿ. ಇವು ನನ್ನವು ಅಂದ್ರೆ ಚಲೋ ಆಗಿತ್ತು, ನಾನು ಅಂತಾನಂತ ಇಲ್ಲಿ ಬರ್ದದ್ದು ಹೇಳಕತ್ತೇನ. ತಾನು ಎಣಿಪಲ್ಲಿ. ಅದಕ್ಕೊಂದು ಚಿಕ್ಕ ದೃಷ್ಟಾಂತ ಮಾಡಿ ಮುಂದೆ ಹೋಗ್ತೇನೆ. ತಾನು ಎಣಿಪಲ್ಲಿ ಅನ್ನೋದು ಗೊತ್ತಾಗಬೇಕಲ್ಲ. ಭಾಳ ಪ್ರೀತಿಯ ಪತಿ ಪತ್ನಿಯರು ನಾವು ದೃಷ್ಟಾಂತ ಕೊಡೋದಾದ್ರೆ ಮತ್ತು ಜಗತ್ತಾಗಿಂದ ಕೊಡ್ಬೇಕ್ರಿ. ಜಗತ್ತು ಬಿಟ್ಟು ಇಲ್ಲಿದು ಕೊಡೋದು, ಇಲ್ಲಿದು ಕೊಡ್ಬೇಕಲ್ಲ. ಪತಿ ಪತ್ನಿಯರು ಭಾಳ ಪ್ರೀತಿ ಉಳ್ಳವರು. ಸಹಜವಾಗಿ ತನುವು ರುಜಯ ಆಗರ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಇವರೇ ಹೇಳಿದಂತೆ ಶರೀರ ರುಜಯ ಆಗರ, ರೋಗಗಳ ತವರು ಮನೆ. 100,000 ಕೋಟಿ ಉಂಟು ಶಂಕರ. ರೋಗ ಎಷ್ಟಿದಾವೆ ಅಂದ್ರೆ 100,000 ಕೋಟಿ ಇದಾವೆ ಅಂತ ಬರೆದ್ದಾರೆ. ಅಂತೂ ಹೆಂಡತಿಗೆ ಸ್ವಲ್ಪ ಅನಾರೋಗ್ಯ ಆಯಿತು. ಆಸ್ಪತ್ರೆಗೆ ಕರ್ಕೊಂಡು ಹೋದ. ಇಂದಿನ ಪ್ರಕಾರ ನೀವೆಲ್ಲ ಸ್ಕ್ಯಾನಿಂಗ್ ಅದು ಮಾಡಿಸ್ತೀರಿ, ಎಲ್ಲ ಮಾಡಿ ನೋಡಿದರು. ಅದೊಂದು ಸ್ವಲ್ಪ ಕಾಯಿಲೆ ಗಂಭೀರವಾಗಿತ್ತು. ಗಂಭೀರವಾಗಿರೋದ್ರಿಂದ ಡಾಕ್ಟರ ಇವನು ಕರೆದು ಹೇಳ್ತಾನೆ, ನೋಡಪ್ಪ, ಕಾಯಿಲೆ ಸ್ವಲ್ಪ ಭಾಳ ಗಂಭೀರವಾಗಿದೆ. ರೋಗ, ಕಾಯಿಲೆ ಅಂದ್ರೆ ರೋಗ ಭಾಳ ಗಂಭೀರವಾಗಿದೆ. ನಾನು ಮಾಡುವ ಪ್ರಯತ್ನ ಎಲ್ಲ ಮಾಡ್ತೇನೆ, ಉಳಿದದ್ದು ಭಗವಂತನ ಇಚ್ಛೆ ಅಂದ. ಈಗ ಅಂದ ಕೂಡಲೇ ಹೋಗಿ ಏನು ಅನ್ನಿಸ್ತು, ಕೈ ಮೀರಿದಂಗಿದೆ. ರೋಗ ಕೈ ಮೀರಿದಂಗಿದೆ. ಯಾಕಂದ್ರೆ ಭಗವಂತ ಕಡೆ ಕೈ ಮಾಡಿದ ಡಾಕ್ಟರ. ಏನು ಚಿಂತೆ ಮಾಡಬೇಡ, ನಾವು ಉಳಿಸ್ತೇನೋ ಅನ್ನಲಿಲ್ಲ. ಅವಾಗ ಮುಖಾನ ಸಾಣ್ದೈತೆ ಅವನು. ಅಂತೂ ಆಪ್ರೇಷನ್ ಮಾಡ್ತೇವೆ, ಸಕ್ಸಸ್ ಆದರೆ ಆಗಲಿ, ಇಲ್ದಿರಿ ಇಲ್ಲ ಅನ್ನೋದು ಇನ್ನೊಂದು ಮಾತು ಸೇರಿಸಿರೋರು. ಹೊರಗೆ ಬಂದು ಕುಳಿತ. ಅವನ ಸ್ನೇಹಿತ ಅಕಸ್ಮಾತ್ ಅವನು ಆಸ್ಪತ್ರೆಗೆ ಬಂದ. ಯಾಕೋ ಭಾಳ ಮುಖ ಸಣ್ಣಾಗೈತಿ ಅಂತ ಕೇಳಿದ. ಏನು ಮಾಡೋದಪ್ಪ, ಧರ್ಮಪತ್ನಿ ಕೈ ಬಿಡುವಂಗೆ ಕಾಣ್ತಾಳು ಅಂದ. ಮುಖ ಯಾರದು ಸಣ್ಣಾಗೈತಿ ಇಲ್ಲೇ? ಗಂಡಂದು. ಪತಿಯ ಮುಖ ಸಣ್ಣಾಗೈತಿ. ಕಾಯಿಲೆ ಬಂದದ್ದು ಪತ್ನಿಗೆ. ಮತ್ತು ತಾನು ಅಂದಂಗೆ ಆಯ್ತು ಇಲ್ಲೋ? ಇನ್ನಿಲ್ಲ ಅಂತೀರಿ. ನೋಟ್ ಬ್ಯಾನ್ ಮಾಡಿರಲ್ಲ. ಬರೀ ಅಂಗಡಿ ಅವ ಹಾರ್ಟ್ ಅಟ್ಯಾಕ್ ಆಗೇ ಬಿಡ್ತು. ನೋಟ್ ಬ್ಯಾನ್ ಮಾಡಿದ್ದೇನೆ. ಇದು ನಡೆದ ಕತೆ. ಯಾವ ರೋಗ ಅಂದ್ರೆ ಲೋಕಾಪುರದ. 3 ಹೆಸರನ್ನು ಹೇಳಿಬಿಡುತ್ತೆ. ಸಣ್ಣಲ್ಲ ಹಾರ್ಟ್ ಅಟ್ಯಾಕ್ ಆಯಿತು. ಗಡಬಡ್ ಮಾಡಿ ಆಸ್ಪತ್ರೆಗೆ ತೊಗೊಂಡು ಹೋದರು. ಉಳಿದ. ಸತ್ತ ಅನ್ನೋದಿಲ್ಲ, ಉಳಿದ.
ಧನವೇ ತಾನು ಆಗಿದ್ದಾಗ, ಹೆಂಡತಿಯೇ ತಾನು ಆದ, ಉಳಿದದ್ದೆಲ್ಲ ಅನ್ವಯ ಮಾಡ್ಕೊಂಬಿಡ್ರಿ. ಇಲ್ಲಿ ಬರದಾರ ಅವ್ರು ಅದಕ್ಕೆ ಹೇಳಕ್ಕದೇನಿ, ಧನ ಪುತ್ರ ಜನನಿ ಜನಕ ವನಿತಾದಿ ತಾನು ಎನಿಪಲ್ಲಿ. ತನ್ನ ಮಗಳು ಅಂದ್ರೆ ಇನ್ನೂ ಚಲೋ ಇತ್ತು, ಪರಂತು ತಾನು ಎನಿಪಲ್ಲಿ ನಾನೇ ಎಂದು ತಾದಾತ್ಮ್ಯವನ್ನು ಹೊಂದಿದ್ದಾನೆ. ಇಲ್ಲಿ ಅಭಿಪ್ರಾಯ ಏನು, ಎಷ್ಟು ಆಸಕ್ತನಾಗಿದ್ದಾನೆ ಅನ್ನೋದಕ್ಕೆ ಬರ್ತಾರೆ ಇದನ್ನು. ಕಲ್ಪಿತ ಪದಾರ್ಥಗಳಲ್ಲಿ ಎಷ್ಟು ಆಸಕ್ತನಾಗಿದ್ದಾನೆ. ಇವನು ಶರೀರವೇ ಕಲ್ಪಿತ, ಇದನ್ನ ಇಟ್ಟುಕೊಂಡು ಇನ್ನುಳಿದ ಕಲ್ಪಿತ ಪದಾರ್ಥಗಳಲ್ಲಿ ಎಷ್ಟು ಆಸಕ್ತಿಯನ್ನು ಹೊಂದಿದ್ದಾನೆ ಅನ್ನುವುದನ್ನು ತಿಳಿಸುವುದಕ್ಕಾಗಿ ವನಿತಾದಿ ತಾನು ಎನಿಪಲ್ಲಿ ತನಗೆ ವೈರಾಗ್ಯವು ಜನಿಸಲ್. ಇನ್ನು ಗುರುಶಾಸ್ತ್ರಾದಿಗಳಿಗೆ ಶರಣಾಗತನಾಗಿದ್ದಾನೆ. ಪೂರ್ವಜನ್ಮದ ಸಂಸ್ಕಾರ ಇವ್ಯಾವು ನನ್ನೂ ಅಲ್ಲ ನಾನೂ ಅಲ್ಲ ಅಂತ ಭಾವನೆ ಬಂದದ್ದಾದರೆ ಇದು ವೈರಾಗ್ಯ. ಇವು ಯಾವು ನನ್ನವುಗಳೂ ಅಲ್ಲ ನಾನೂ ಅಲ್ಲ ಅನ್ನುವಂಥ ದೃಢತರವಾದ ಭಾವನೆ ಬಂತಂದ್ರೆ ಅದು ವೈರಾಗ್ಯ. ಅದನ್ನು ಬರೀತಾರೆ ನೋಡ್ರಿ. ತಾನು ಎನಿಪಲ್ಲಿ ತನಗೆ ವೈರಾಗ್ಯವು ಜನಿಸಲ್. ಋಣಾನುಬಂಧ ರೂಪೇಣ ಪತಿಪತ್ನಿ ಸುತಾಲಯ. ಋಣ ಅಂದ್ರೆ ಸಾಲು, ಮತ್ತೇನಿಲ್ಲ. ಅದು ಎಲ್ಲಿವರೆಗೆ ಸಾಲು ಇರ್ತದೆ ಅಲ್ಲಿವರೆಗೆ ಗಂಡ ಹೆಂಡತಿ ಕೂಡಿರ್ತಾರೆ. ಋಣ ಯಾರ್ದು ಮುಗಿತು ಅವ್ರು ಮೊದಲು ಹೋಗ್ತಾರೆ. ಗಂಡ ಮೊದಲು ಹೋಗ್ಬೋದು, ಹೆಂಡತಿ ಮೊದಲು ಹೋಗ್ಬೋದು. ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತಾಲಯ. ಇದು ಯಾವ ತಿಳಿದಿದೆ, ಹೆಂಡತಿ ಹೋದಾಗ ಗಂಡಗೆ ದುಃಖ ಆಗೋದಿಲ್ಲ, ಗಂಡ ಹೋದಾಗ ಹೆಂಡತಿಗೂ ದುಃಖ ಆಗೋದಿಲ್ಲ, ತಂದೆ ಹೋದಾಗ ಮಗನಿಗೂ ದುಃಖ ಆಗೋದಿಲ್ಲ, ಮಗ ಹೋದಾಗ ತಂದೆಗೂ ದುಃಖ ಆಗೋದಿಲ್ಲ. ಇದು ಅರಿತವ್ರದು. ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತಾಲಯ. ಅಂತೂ ಈ ಎಲ್ಲ ಪದಾರ್ಥಗಳಲ್ಲಿ ಏನು ತಿಳುವಳಿಕೆ ಅಂತ ಕೇಳಿದರೆ, ಋಣಾನುಬಂಧಿಗಳಷ್ಟೇ. ಸಂತಿಗೆ ಕೂಡಿದಂತೆ, ಸಂತೆಯ ಜನರು ಒಂದು ಕಡೆ ಕೂಡಿ ನಾಲ್ಕು ಮಾತುಗಳನ್ನು ಮಾತಾಡಿ ಅವರವರ ಊರಿಗೆ ಎದ್ದು ಹೋಗುವಂತೆ ಇದು ನಮ್ಮ ಮಧ್ಯದಲ್ಲಿ ಇರುವಂಥದ್ದು ಒಂದು ಋಣ ಸಂಬಂಧ. ಋಣ ಸಂಬಂಧ ಮುಗಿತು, ಅವರಷ್ಟಕ್ಕೆ ಅವರು ನಮ್ಮಷ್ಟಕ್ಕೆ ನಾವು ಅನ್ನುವ ವಿವೇಕ ಯಾರಲ್ಲಿದೆಯೋ ಅವರಿಗೆ ವೈರಾಗ್ಯ ಬರ್ತದೆ. ಇಲ್ಲ ಅಂದ್ರೆ ವೈರಾಗ್ಯ ಬರಲಿಕ್ಕೆ ಕಷ್ಟ ಇದೆ. ವೈರಾಗ್ಯವು ಜನಿಸಲ್ ಅಂಥದ್ದು ಗುಣಕಾರ್ಯವು. ಇದು ಗುಣಕಾರ್ಯ ವೈರಾಗ್ಯ ಅಂತ. ಮುಂದೆ ಸತ್ವಗುಣ ರಜೋಗುಣ ತಮೋಗುಣದ ವೈರಾಗ್ಯಗಳನ್ನು ಹೇಳೋರು ಇದ್ದಾರೆ. ಇದು ಗುಣಕಾರ್ಯವು. ಅದಕ್ಕೆ ಮಾನಿನಿ ಕೇಳ್ ಪ್ರಪಂಚಾಖ್ಯವೆನಿಸುವುದು. ಈ ವೈರಾಗ್ಯಕ್ಕೆ ಒಂದು ಹೆಸರು ಕೊಟ್ಟರು, ಪ್ರಪಂಚಾಖ್ಯವೆನಿಸುವುದು. ಪ್ರಪಂಚ ಅನ್ನುವ ಶಬ್ದಕ್ಕೆ ಏನಂತಾರೆ, ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ. ನಿಷ್ಪ್ರಪಂಚಂ ಪ್ರಪಂಚತೆ ಅಂತ ಒಂದು ವಿದ್ಯಾರಣ್ಯರ ಪಂಚದಶಿಯಲ್ಲಿ ಬರುವಂಥ ಶ್ಲೋಕಾರ್ಥ. ಇದು ಪೂರ್ವಾರ್ಧ. ಇವನ ಸ್ವರೂಪದಲ್ಲಿ ಇದು ಯಾವುದೂ ಇಲ್ಲ. ಗಂಡ ಹೆಂಡತಿ ಮಕ್ಕಳು ಮರಿ ಹೊಲ ಮನೆ ಅಧಿಕಾರ ಅಂತಸ್ಥ ಯಾವುದಾರ ಇದೆ ಅಂದ್ರೆ ಇದೇ ಏನು ಅಂದರೆ ಯಾವುದೂ ಇಲ್ಲ. ದೈನಂದಿನ ಜೀವನದಲ್ಲಿ ನಿದ್ರಾವಸ್ಥೆಯಲ್ಲಿ ಇದು ಯಾವುದೂ ಇರುವುದಿಲ್ಲ ಅಂತ ಪೂರ್ವದಲ್ಲಿ ಚಿಂತನೆ ಮಾಡಿಕೊಂಡು ಬಂದಿದೆ. ನಮ್ಮ ಸ್ವರೂಪದಲ್ಲಿ ಇದು ಯಾವುದೂ ಇಲ್ಲ. ಇಲ್ಲದೆ ಇದ್ದರೂ ಕೂಡ ಇದು ಎಲ್ಲವನ್ನು ನಾವು ನನ್ನದು ಅಥವಾ ನಾನು ಎಂದು ಕಲ್ಪಿಸಿಕೊಂಡಿದ್ದೇವೆ. ಹೀಗೆ ಹೇಳಿರಲ್ಲ ಮೊದಲು, ನಾನು ನನ್ನದು ಅಂತ ಕಲ್ಪಿಸಿಕೊಂಡಿದ್ದೇವೆ. ಈ ಕಲ್ಪಿಸಿಕೊಂಡದ್ದೇ ಪ್ರಪಂಚ. ಇಲ್ಲಿ ಪ್ರಪಂಚ ಅಂತ ಯಾಕೆ ಅಂದರು ಅಂದ್ರೆ, ಕಲ್ಪಿಸಿಕೊಂಡದ್ದಕ್ಕೆ ಪ್ರಪಂಚ ಅಂದ್ರಷ್ಟೇ, ಮತ್ತೇನಿಲ್ಲ. ಕಲ್ಪಿತ, ಪ್ರಪಂಚವೇ ಕಲ್ಪಿತ. ಇದು ಕಲ್ಪಿತ ಉಳಿದದ್ದೆಲ್ಲ ತಾನೇ ಕಲ್ಪಿತ ಆಕೈತಿ. ಯಾವುದು ಹೆಂಡ್ರು ಮಕ್ಕಳು ಹೊಲ ಮನೆ ಅಧಿಕಾರ ಅಂತಸ್ಥ ಇದು ಕಲ್ಪಿತ ಆದರೆ ಉಳಿದದ್ದೆಲ್ಲ ಕಲ್ಪಿತ ಆಕೈತಿ. ಇದು ಕಲ್ಪಿತ ಅಲ್ಲ ಅಂದ್ರೆ ಉಳಿದದ್ದು ಕಲ್ಪಿತ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಇದನ್ನು ಪ್ರಪಂಚ ಅಂತ ಕರೋದು. ಇನ್ನು ವೈಯಕ್ತಿಕವಾಗಿ ವ್ಯಷ್ಟಿ ರೂಪದಿಂದ ವಿಚಾರ ಮಾಡಿರಿ, ಸಮಷ್ಟಿ ರೂಪದಿಂದ ಬೇಡ. ವ್ಯಷ್ಟಿ ರೂಪದಿಂದ ವಿಚಾರ ಮಾಡಿದಾಗ ಪ್ರಪಂಚ ಅಂದರೆ ಎಷ್ಟು ನಿಂದು? ಇಷ್ಟೇ ಅಲ್ಲ, ಹೆಂಡತಿ ಹೊಲ ಮನೆ ಅಧಿಕಾರ ಅಂತಸ್ಥ ಇದಿಷ್ಟ ನಿಂದು ಒಬ್ಬಂದು. ಇನ್ನು ಇಡೀ ಸಮಾಜಕ್ಕೆ ಹೋಯ್ತಂದ್ರೆ ಅದು ವ್ಯಷ್ಟಿ. ಪ್ರಪಂಚ ಅಂದ್ರೆ ಇಷ್ಟೇ ಅನ್ನೋದು ಹಣೆ ಬರ. ಎಲ್ಲವೂ ಕಲ್ಪಿತ ನಿನ್ನನ್ನು ಬಿಟ್ಟ. ಶರೀರವೂ ಕಲ್ಪಿತ ಅನ್ನೋದು ಮೊದಲ ಆರಂಭ. ಆಮೇಲೆ
ಇನ್ನಷ್ಟು ಕಲ್ಪಿತ ಪದಾರ್ಥಗಳು ನನ್ನವುಗಳು ಅನ್ನೋ ಭಾವ ಬಂತು. ಇದು ಪೂರ್ವದಲ್ಲಿ ಆಗಿದೆ. ಅಹಂ ವೃತ್ತಿ ಮೊದಲು ಬರ್ತದೆ. ಎದ್ದ ಕೂಡಲೇ ಅಹಂ ಅಂದ್ರೇನು? ನಾನು. ಯಾವುದರಲ್ಲಿ ನಾನು ಅಂದಿ? ಶರೀರದಲ್ಲಿ ನಾನು ಅಂದಿ. ನಾನು ಅಂದಾಗಲೇ ಧನ, ಪುತ್ರ, ಹೊಲ, ಮನೆ, ಅಧಿಕಾರ ಅಂತಸ್ಥ ಇದೆಲ್ಲ. ಅದಕ್ಕಾಗಿ ಇಲ್ಲಿ ಏನು ಬರೆದ್ರು, ಅತ್ಯಂತ ಕಲ್ಪಿತವಾಗಿರುವಂತಹ, ಬರೇ ಕಲ್ಪಿತ ಅಲ್ಲ, ಅತ್ಯಂತ ಕಲ್ಪಿತವಾಗಿರುವಂತಹ ಪ್ರಪಂಚವನ್ನು ಸತ್ಯವೆಂದು ಭಾವಿಸಿ ಅದರಲ್ಲಿ ಆಸಕ್ತಿಯನ್ನು ಹೊಂದಿದ್ದಾನಲ್ಲ, ಇವನೇ ಬದ್ಧ, ಇವನೇ ಜೀವಾತ್ಮ, ಇವನು ದುಃಖಿ. ಇದು ಯಾವುದೂ ನಾನೂ ಅಲ್ಲ, ನನ್ನದೂ ಅಲ್ಲ. ಶರೀರವನ್ನು ಮೊದಲು ಮಾಡಿಕೊಂಡು ಅಂತ ಯಾರು ನಿಶ್ಚಯ ಮಾಡುತ್ತಾರೆಯೋ ಅವರಿಗೆ ವೈರಾಗ್ಯ ಬರ್ತದೆ. ಇನ್ನೂ ಒಳಗೆ ಹೋಗೋದು ಬೇಡ, ಶರೀರದಿಂದ ಹೊರಗಟ್ಟೆ ಇರೋಣ. ಈಗ ಮನ, ಬುದ್ಧಿ, ಚಿತ್ತು, ಅಹಂಕಾರ ಇನ್ನೂ ಅಲ್ಲಿರಲಿ. ಯಾಕಂದ್ರೆ ಇಲ್ಲಿ ತಿಳಿಯಬೇಕಾದ್ರೆ ಅಂತಃಕರಣ ಇರಲೇಬೇಕು. ಅದಕ್ಕಾಗಿ ಅದನ್ನು ತೆಗಿಯಕ್ಕೆ ಬರೋದಿಲ್ಲ. ಈಗ ತೆಗೆದು ಮುಂದೆ ಅದು ಶುದ್ಧ ವಿದ್ಯೆಯಿಂದ ತೆಗೆಯೋದು, ಅದು ಮುಂದೆ. ಈಗ ತೆಗೆಯುವಂಥದ್ದೆಲ್ಲ ಅದು. ಈ ರೀತಿಯಾಗಿ ಯಾರು ಧನ, ಕನಕ, ವಸ್ತು, ವಾಹನಾದಿಗಳಲ್ಲಿ ಇರುವ ಪ್ರೀತಿಯನ್ನು ಕಳೆದುಕೊಂಡಿದ್ದಾರೆಯೋ ಅವರು ವೈರಾಗ್ಯವಂತರು. ಇರ್ತಾರೆ, ಇರೋದಿಲ್ಲ ಅಂತಲ್ಲ, ಪ್ರೀತಿ ಇಲ್ಲ. ಒಬ್ಬ ಹುಡುಗ ಸೋದರತ್ತಿ ಮಗಳನ್ನು ಮದುವೆ ಮಾಡಿದ್ರು. ಸೋದರತ್ತೆಯ ಮಗಳನ್ನು ಮದುವೆ ಮಾಡಿದರು. ಸೋದರತ್ತೆಯ ಗಂಡ ತೀರ್ಕೊಂಡು ಹೋಗಿದ್ದ. ಸೋದರತ್ತೆ ಬಂದ ತವ್ರ ಮನ್ಯಾಗ ಉಳಿದಿದ್ರು. ಆಯಿತು, ಅಳಿಯಾಗ ಮಗಳನ್ನು ಕೊಟ್ಟಳು. ಮಗಳಿಗೂ ಅಳಿಯನಿಗೂ ಹೊಂದಾಣಿಕೆ ಆಗಲಾರ ಡೈವರ್ಸ್ ಆಯ್ತು. ಆ ಹುಡುಗಿಯನ್ನು ಯಾರೂ ಬೇರೆ ಲಗ್ನ ಮಾಡಿಕೊಳ್ಳಲಿಲ್ಲ. ಆ ಹುಡುಗಿ ಇದ ಮನ್ಯಾಗ ಉಳಿಬೇಕಾಯ್ತು. ಅಳಿಯಾನು ಇಲ್ಲೇ ಇದ್ದಾನೆ, ಹುಡುಗಿಯನು ಇಲ್ಲೇ ಐತಿ. ಡೈವರ್ಸ್ ಆದಮೇಲೆ ಆ ಅಳಿಯನಿಗೆ ಆ ಹುಡುಗಿ ಮೇಲೆ ಪ್ರೀತಿ ಐತೇನೆ? ಡೈವರ್ಸ್ ಕೊಟ್ಟನಲ್ಲ, ಆ ಹುಡುಗಿಗೆ ಆ ಹುಡುಗನ ಮೇಲೆ ಪ್ರೀತಿ ಐತೇನೆ? ಇಲ್ಲ. ಒಂದೇ ಕಡೆ ಅದಾರ? ಇಲ್ಲ, ಅದಾರ. ಕಾಯಕರನೆ ಕಂದಿದರೇನು, ಕಾಯ ಮಿರನೆ ಮಿಂಚಿದರೇನು, ಹಣ್ಣು ಮೆದ್ದ ಬಳಿಕ ಆ ಮರವನ್ನು ಆರು ತರಿದರೇನು, ತನ್ನ ಬಿಟ್ಟ ಬಳಿಕ ಅವಳನ್ನು ಆರು ಕೂಡಿದರೇನು ಅಂತ ಅಕ್ಕ ಹಾಡಿದ್ದಾರೆ. ಅದಕ್ಕಿದು ನೆನಪು ಏನಂತ ಕೇಳಿದರೆ, ಸೋದರತ್ತೆಯ ಮಗಳನ್ನು ಮಾಡಿದ್ರಂತ ದೃಷ್ಟಾಂತ ಮಾಡಿದೆ, ನಿಮಗೆ ಲಘು ತಿಳಿಯಲಿ ಅಂತಷ್ಟೇ. ಒಂದೇ ಕಡೆ ಇದ್ದಾರೆ. ಪ್ರೀತಿ ಐತೇನೆ ಅಂದ್ರೆ ಇಲ್ಲ. ಆಗ ಪ್ರಪಂಚದಲ್ಲೇ ಇರೋನು, ಧನ, ಕನಕ, ವಸ್ತು, ವಾಹನ ಎಲ್ಲ ಇರಲಿ. ಅಲ್ಲಿ ಏನು ತೆಗಿಬೇಕಾಗೈತಿ? ಪ್ರೀತಿ ಅಷ್ಟೇ ತೆಗಿಬೇಕಾಗೈತಿ. ಅದುವೇ ವೈರಾಗ್ಯ. ವೈರಾಗ್ಯ ಅಂದ್ರೆ ಏನು? ಪ್ರೀತಿ ತೆಗಿಬೇಕಾಗೈತಿ. ಅನಾಸಕ್ತಿಯಿಂದ ಅಲ್ಲಿ ಇರ, ನಿನ್ನೇನೂ ಮಾಡೋದಿಲ್ಲ, ಅದು ಕಟ್ಟಿ ಹಾಕೋದೇ ಇಲ್ಲ ಪ್ರಪಂಚ. ನಿನ್ನ ಕಟ್ಟಿ ಹಾಕೋದು ಯಾವಾಗಂದ್ರೆ ಆಸಕ್ತಿ ಇದ್ದಾಗ ಕಟ್ಟಿ ಹಾಕ್ತದೆ. ಆಸಕ್ತಿ ಇಲ್ಲಾಂದ್ರೆ ಕಟ್ಟಿ ಹಾಕೋದೇ ಇಲ್ಲ. ಆದುದರಿಂದ ಇದಕ್ಕೆ ಪ್ರಪಂಚಾಖ್ಯ ವೈರಾಗ್ಯ ಅಂತ ಕರೀತಾರೆ. ಗುಣಕಾರ್ಯವು ಅಂತ ಕರೀತಾರೆ ಇದನ್ನು. ಗುಣಕಾರ್ಯ ವೈರಾಗ್ಯವು ಹೌದು, ಗುಣಕಾರ್ಯವು ಅದಕ್ಕೆ ಮಾನಿನಿ ಕೇಳಿ ಪ್ರಪಂಚಾಖ್ಯವು ಯಶವುದು. ಪ್ರಪಂಚಾಖ್ಯ ಅಂತದು ತೋರುತ್ತದೆ, ಯಶವುದು ತೋರುತ್ತದೆ. ಈಗ ಹೊರಗಿಂದಾಯಿತು, ಈಗ ಒಳಗೆ ಹೋಗ್ತಾರೆ ಅವರ. ದೇಹವು, ಇಂದ್ರಿಯವು, ಹಸು, ಮನವು, ಅಹಮಾದಿ ಸಮೂಹವು ಇಂತಿದು ತಾನೆಂಬ ಎಡೆಯೋಳು ಸಾಹಸದಿಂದ ವಿರಕ್ತಿ ಪುಟ್ಟಿದೊಡೆ ಸಂದೇಹವೇನು ಅದುವೇ ತಾಮಸವಕ್ಕು. ಈಗ ಮೊದಲಿಂದು ಗುಣಕಾರ್ಯ ವೈರಾಗ್ಯ ಅಂತ ಹೇಳಿದರು, ಇದು ತಾಮಸ ವೈರಾಗ್ಯ ಅಂತ ಹೇಳಕ್ಕೆ ಹೊರಟಿದ್ದಾರೆ. ಗುಣಕಾರ್ಯ ವೈರಾಗ್ಯ ತಾಮಸ ಗುಣಕ್ಕೆ ಸಂಬಂಧಪಟ್ಟ ವೈರಾಗ್ಯ ಅಂತಿದೆ ಅಭಿಪ್ರಾಯ. ದೇಹವು, ಈ ಶರೀರ, ದೈಹ್ಯತೆ ಇತಿ ದೇಹ, ಸುಡಲ್ಪಡುತ್ತದೆ, ಆದ್ದರಿಂದ ದೇಹ ಅಂತ ಹಿಂಗೊಂದು ವ್ಯುತ್ಪತ್ತಿ ಮಾಡಿದ್ದಾರೆ ದೇಹದ ಮೇಲೆ. ದೈಹ್ಯತೆ ಇತಿ ದೇಹ, ಸುಡಲ್ಪಡುತ್ತದೆ. ಯಾವಾಗ? ಶವ ಆದಾಗಂತ ಒಂದು ಅರ್ಥ. ಚಿಂತೆಯಿಂದ ಸುಡಲ್ಪಡುತ್ತದೆ ಅಂತ ಇನ್ನೊಂದು ಅರ್ಥ. ಚಿಂತಾದಹತಿ ಸಜೀವಂ, ಚಿತಾದಹತಿ ನಿರ್ಜೀವಂ.
ಚಿತ ಚಿಂತ ಎರಡು ಶಬ್ದದವ. ಚಿತಾದಹತಿ ನಿರ್ಜೀವಂ, ಚಿಂತಾದಹತಿ ಸಜೀವಂ. ಜೀವ ಸಹಿತವಾಗಿರುವ ಶರೀರವನ್ನು ಸುಡುವ ಬೆಂಕಿ ಯಾವುದು ಅಂತ ಕೇಳಿದ್ರೆ ಚಿಂತೆ. ದಹ್ಯತೆ ಇತಿ ದೇಹ. ನೀವು ಯಾವುದರ ಅರ್ಥ ಮಾಡ್ರಿ. ಚಿಂತೆ ಇಲ್ಲದ ಮನುಷ್ಯ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಚಿಂತೆ ಇಲ್ಲದ ಮನುಷ್ಯ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಪ್ರಪಂಚದಲ್ಲಿ ಚಿಂತೆ ಇಲ್ಲವ್ರು ಯಾರಾದರೂ ಇದ್ದರೆ ಅವ ಮಹಾನುಭಾವ, ತತ್ವಜ್ಞಾನಿ. ಅವಗೊಬ್ಬ ಚಿಂತೆ ಇಲ್ಲ. ಇನ್ನು ಉಳಿದವರೆಲ್ಲರೂ ಒಂದೆಲ್ಲ ಒಂದು ಚಿಂತೆಯಿಂದ ಕಟ್ಟಲ್ಪಟ್ಟವರೇ. ಚಿಂತಿಸದಿರು ಸುಖ ದುಃಖದೆಡೆಯಳು ನೀ ನಿಂತು ತಿಳಿದ ಬಳಿಕೆಲೆ ಜೀವನೆ ಅಂತ ನೀತಿಯಾಗಿ ಹೇಳ್ಕೊಂಡು ಬಂದಾರೆ. ಮತ್ತು ನಾವು ಚಿಂತೆ ಮಾಡ್ತೇವೆ ಅಂತ ಹಂಗೆ ಹೇಳಿದ್ದಾರೆ ಅವರು. ಚಿಂತಿಸದಿರು ಸುಖ ದುಃಖದೆಡೆಯಳು, ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಬರ್ತಾವು ಹೋಗ್ತಾವು, ಯಾಕೆ ಚಿಂತೆ ಮಾಡ್ತೆ ಅಂತ ಕೇಳ್ಯಾರ ಇವ್ರ ಮತ್ತೊಂದು ಕಡೆ. ಅಂತೂ ಈಗ ದಹ್ಯತೆ ಇತಿ ದೇಹ ಅನ್ನೋದಕ್ಕೆ ಎರಡು ಮಾತಷ್ಟೇ. ಈಗ ದೇಹವು, ಇಂದ್ರಿಯವು ಅಂದ್ರೆ ಸಮೂಹ ತಗೊಳ್ರಿ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ. ಇಂದ್ರಿಯವು ಹಸು, ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ. ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಅನ್ನುವಂತಹ 5 ಪ್ರಾಣವೃತ್ತಿಗಳು. ಸಂಕಲ್ಪ ವಿಕಲ್ಪ ಮಾಡುವಂತಹ ಮನಸ್ಸು. ಮನಸ್ಸಿನ ಕರ್ತವ್ಯ ಏನು? ಸಂಕಲ್ಪ ವಿಕಲ್ಪ. ಆಮೇಲೆ ಅಹಂ. ಈ ಅಹಂಕಾರ ಅಂತೂ ಎಲ್ಲರಲ್ಲೂ ಹಾಸುಹೊಕ್ಕಾಗಿದೆ, ಸಹಜವಾಗಿ ಗೊತ್ತಿರುವಂಥದ್ದೇ. ಅಹಂ, ಆದಿ, ಇವೇ ಮೊದಲಾದ ಸಮೂಹವು ಮನಸ್ಸು, ಬುದ್ಧಿ, ಚಿತ್ತು. ಅವ ಒಂದಿಷ್ಟು ಹೇಳಿಲ್ಲ, ಅವಲ್ಲಿದ್ದು ಎಲ್ಲ ತಗೊಳ್ರಿ ಅಂತ. ಸಮೂಹವು ಇಂತಿದು ತಾನೆಂಬ ಎಡೆಯಳು. ಈ ಎಲ್ಲದರಲ್ಲಿ ನಾವು ತಾದಾತ್ಮ್ಯ ಹೊಂತೇವೆ. ಇಲ್ಲೇನು ಹೇಳಿರಲ್ಲ, ದೇಹದಲ್ಲಿ ತಾದಾತ್ಮ್ಯ ಹೊಂತೇವೆ, ಇಂದ್ರಿಯಗಳಲ್ಲಿ ತಾದಾತ್ಮ್ಯ ಹೊಂತೇವೆ. ಗೊತ್ತಾಗತ್ತಲ್ಲ. ಯಾರಪ್ಪ ನೀನು? ನಾನೇ ರೀ. ಎದಿಗೆ ಕೈ ಹೆಚ್ಕೊಂಡು ಮಾತಾಡ್ತೇವೆ. ನಿನ್ನ ಹೆಸರು ಏನು? ಹೆಸರು ಹೇಳ್ತೇವೆ. ಅಂತೂ ಈ ಶರೀರವೇ ನಾನು ಅನ್ನುವುದು ಸಹಜವಾಗಿ ಎಲ್ಲರಲ್ಲಿ ಇರುವಂಥದ್ದು. ಈ ಶರೀರ ನಾನು ಅಂದಾಗ ಎಲ್ಲದರಲ್ಲೂ ನಾನು ಅಂತಾನ. ಕಣ್ಣು ನೋಡಿದ್ರೆ ನನ್ನ ಕಣ್ಣು ನೋಡ್ತಂತಾನೋ, ನಾನು ನೋಡಿನಂತಾನೋ? ನಾನು ನೋಡಿದೆ. ಕಿವಿ ಕೇಳಿದರೆ ನಾನು ಕೇಳಿದೆ. ಕೈ ದಾನ ಮಾಡಿದರೆ ಬರೆಸಿರ್ತಾರೆ ನೋಡ್ರಿ ದಾನಿಗಳ ಹೆಸರುಗಳು. ನಾನು ದಾನ ಮಾಡಿದೆ. ದಾನ ಮಾಡಿದ್ದು ಕೈ, ನೋಡಿದ್ದು ಕಣ್ಣು, ಕೇಳಿದ್ದು ಕಿವಿ, ಮಾತನಾಡಿದ್ದು ಬಾಯಿ ನಾಲ್ಗೆ ಅಡ್ಡು ಕೂಡಿ. ಒಂದ ಅಲ್ಲ. ಬಾಯಿ ಮುಚ್ಕೊಳ್ರಿ, ಮಾತಾಡಕ್ಕೆ ಬರ್ತೇನೆ. ಬಾಯಿ ತೆಗಿಬೇಕು, ನಾಲ್ಗೆ ಅಲ್ಗಾಡ್ದಿದ್ರೆ ಮಾತಿಲ್ಲ. ಎರಡೂ ಬೇಕಿಲ್ಲಿ. ವಿಚಾರ ಮಾಡಿದರೆ ಇವಕ್ಕೆಲ್ಲಕ್ಕೂ ತಟಸ್ಥಿದಾನ. ಪರಂತು ಎಲ್ಲದರಲ್ಲಿ ನಾನು ನಾನು ನಾನು. ಹೊರಗಿಂದ ಹೇಳಿ ಆಯ್ತಾ, ಈಗ ಹೊರಗಿಂದ ಹೇಳಕತ್ತಾರೆ ಅಷ್ಟೇ, ಮತ್ತೇನಿಲ್ಲ. ತಾನೆಂಬ ಎಡೆಯಳು ಸಾಹಸದಿಂದೆ. ಇದು ನಾನು ಅಲ್ಲ ಅನ್ನೋ ದೊಡ್ಡ ಸುಲಭಲ್ಲ ಅಂತ ಬರೆದ್ದಾರೆ. ಮನ, ಬುದ್ಧಿ, ಚಿತ್ತು, ಅಹಂಕಾರ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇವ್ಯಾವೂ ನಾನು ಅಲ್ಲ ಅನ್ನುವುದು ಒಟ್ಟು ಸುಲಭಲ್ಲ. ಮತ್ತು ಇದು ಬಂದುಬಿಟ್ರೆ ಮುಕ್ತನಾಗ್ಲಿಕ್ಕೆ ಎಷ್ಟೊತ್ರಿ? ಒಂದು ಕ್ಷಣ ಸಾಕು, ಒಂದೇ ಒಂದು ಕ್ಷಣ ಸಾಕು. ಕಣ್ಣು ರೆಪ್ಪಿ ಮುಚ್ಚಿ ತೆರೆಯಾಕ 4 ಕ್ಷಣ ಬೇಕು. ಆದ್ರೆ ಒಂದೇ ಕ್ಷಣ, ಆ 4ನೇ ಒಂದು ಭಾಗದಲ್ಲಿ ಆತ್ಮ ಸಾಕ್ಷಾತ್ಕಾರ ಆಕತಿ. ಇವೆಲ್ಲ ನಾ ಅಲ್ಲಂತ ನಿಶ್ಚಯ ಮಾಡಿದ್ರೆ ಮತ್ತೇನಿಲ್ಲ. ಅದಕ್ಕಿದು ಸಾಹಸದಿಂದ ಅಂತ ಬರ್ತಾರೆ ಗ್ರಂಥಕಾರರು. ಸುಮ್ಮನೆ ಶಬ್ದ ಹಾಕೋದಿಲ್ಲ. ಅಷ್ಟು ಸುಲಭವಾದ ಮಾತಲ್ಲಪ್ಪ. ಔಪಚಾರಿಕವಾಗಿ ಹೇಳ್ಬೋದು, ನಾ ಮನಸ್ಸಲ್ಲ, ನಾ ಕಣ್ಣಲ್ಲ, ನಾ ಕಿವಿ ಅಲ್ಲ ಅಂತ ಔಪಚಾರಿಕವಾಗಿ ಹೇಳಬಹುದಲ್ಲದೆ, ನಾನು ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಪ್ರಾಣ, ಪಾನ, ಉದಾನ, ವ್ಯಾನ, ಸಮಾನ ಯಾವುದೂ ಅಲ್ಲ ಅಂತ ನಿಶ್ಚಯ ಮಾಡಬೇಕಾದರೆ, ಅದರಲ್ಲಿ ನಾನು ಅನ್ನುವ ಬುದ್ಧಿಯನ್ನು ತೆಗೆಯಬೇಕಾದರೆ ಭಾಳ ಕಷ್ಟ ಇದೆ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಸಾಹಸದಿಂದೆ ವಿರಕ್ತಿ ಪುಟ್ಟಿದೊಡೆ, ಅವುಗಳಲ್ಲಿ ಪ್ರೀತಿ ಇದ್ದದ್ದು ಹೊರಟು ಹೋದೊಡೆ. ನಾನು ಅನ್ನುವ ಭಾವನೆ ಹೋದರೆ ಅಂತ ಇದರ ಅರ್ಥ, ಮತ್ತೇನಿಲ್ಲ. ವಿರಕ್ತಿ ಪುಟ್ಟಿದೊಡೆ ಸಂದೇಹವೇನು? ಸಂಶಯ ಏನಿದೆ ಅದರಲ್ಲಿ? ಅದುವೇ ತಾಮಸವಕ್ಕೂ. ಇದು ತಮೋಗುಣ ವೈರಾಗ್ಯ ಅಂತಾರೆ. ಇಷ್ಟಾಗಿ ಮತ್ತು ಇದು ತಮೋಗುಣ ವೈರಾಗ್ಯ.
ವೈರಾಗ್ಯದ ಬಗ್ಗೆ ಇಲ್ಲಿ 5 ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ನಾವು ಸುಲಭವಾಗಿ ಹೇಳಿಬಿಡ್ತೇವೆ ಆರಂಭದಲ್ಲಿ, ಇಹಲೋಕದ ಪರಲೋಕದ ಸಕಲ ಭೋಗ್ಯ ಪದಾರ್ಥಗಳಲ್ಲಿ ಪ್ರೀತಿ ಹೊರಟು ಹೋದರೆ ವೈರಾಗ್ಯ ಅಂದುಬಿಡ್ತೇವೆ. ನಾವು ಹ್ಞೂ ಅಂತೇವೆ ಶಾಸ್ತ್ರಕ್ಕೆ, ಪರಂತು ಸ್ವಲ್ಪ ಸೂಕ್ಷ್ಮತೆಗೆ ತಂದಾರ ಗ್ರಂಥಕಾರರು, ಮತ್ತೇನಿಲ್ಲ. ಸೂಕ್ಷ್ಮತೆಗೆ ತೊಗೊಂಬಂದಾರ. ವೈರಾಗ್ಯ ಅಂದರೆ ಎಷ್ಟು ವಿಸ್ತಾರವಾಗಿದೆ ಅಂತ. ಇನ್ನೂ ವಿಚಾರ ಸಾಗರದಲ್ಲಿ ಯತಮಾನ ವೈರಾಗ್ಯಕ್ಕೆ ಏನೇನೋ ಬಿಡಿ ಹೆಸರು ಕೊಟ್ಟಾರ. ಅವು ಬ್ಯಾಡ. ಈಗ ನಮಗೆ ಈ ಗ್ರಂಥಕಾರರು ಏನು ಹೇಳಿದ್ದಾರೆ ಅಷ್ಟನ್ನು ತೊಗೊಂಡು ಹೋಗೋಣ. ಈಗ ಇಲ್ಲಿ ಇರುವ ಶಬ್ದಾರ್ಥ ಸರಿಯಾಗಿ ನಮಗೆ ಅರ್ಥ ಆದ್ರೆ ಉಳಿದದ್ದೆಲ್ಲ ಇದ್ರಾಗ ಅಂತಪಾತಿ ಆಗಿಬಿಡ್ತತಿ. ಯಾರ್ಯಾರು ಏನೇ ಹೇಳಿದರೂ ಕೂಡ ಇದರಲ್ಲಿ ಅಂತಪಾತಿ ಆಗಿಬಿಡ್ತತಿ ಅದು. ಅದಕ್ಕಾಗಿ ನಿಜಗುಣದ ಗ್ರಂಥಗಳು ವೇದಗಳಿಗೆ ಸಮಾನ ಅನ್ನುವಂತಹ ಮಾತು 100ಕ್ಕೆ 100ರಷ್ಟು ಸತ್ಯ. ನೋಡ್ರಿ ಹೇಗೆ ಹೇಳಕತ್ತಾರ, ಸಾಹಸದಿಂದೆ ವಿರಕ್ತಿ ಪುಟ್ಟಿದೊಡೆ ಸಂದೇಹವೇನು, ಅದುವೇ ತಾಮಸವಕ್ಕು ತಮೋಗುಣ ವೈರಾಗ್ಯ ಇದು ಅಂತ ಕರೆಸ್ಕೊಳ್ತದೆ. ಮುಂದೆ ನೋಡಿ ಹೇಳ್ತಾರೆ ನೋಡ್ರಿ, ತನು ಮೊದಲಾಗಿ ತೋರ್ಪ ಅನಿತುವನು ಅರಿವ ದ್ರಷ್ಟನೆ ತಾನು ಎಂಬಲ್ಲಿ ವೈರಾಗ್ಯವು ತನಗೆ ಜನಿತಮಾಗಲ್, ಅದನ್ನು ರಾಜಸವೆಂದು ವನಿತೆ ಮೈತ್ರೇಯಿ ನಿಶ್ಚಯಿಪುದು. ನೋಡ್ರಿ, ಇನ್ನೊಂದಿಟ್ಟು ಮತ್ತು ಸೂಕ್ಷ್ಮಕ್ಕಾದರು. ಈಗ ತಮೋಗುಣ ವೈರಾಗ್ಯ ಹೇಳಿ ಆಯಿತು, ಪ್ರಪಂಚಾಖ್ಯ ವೈರಾಗ್ಯ ಹೇಳಿ ಆಯಿತು. ಪ್ರಪಂಚಾಖ್ಯ ವೈರಾಗ್ಯ ತನು ಮೊದಲಾಗಿ, ಈಗ ಒಳಗಿಂದ ಹೊರಗಿಂದ ಎರಡೂ ತಗೊಳ್ರಿ. ಹೊರಗಿಂದು ಪ್ರಪಂಚ, ಒಳಗಿಂದು ಪ್ರಪಂಚ. ತನು ಮೊದಲಾಗಿ ತೋರ್ಪ ನಿನ್ನ ಅರಿವಿಗೆ ವಿಷಯವಾಗಿರುವ, ತೋರ್ಪ ಅರುವಿಗೆ ಅಥವಾ ಅರಿವಿಗೆ ವಿಷಯವಾಗಿರುವ, ಅನಿತವನು ಅವೆಲ್ಲವನ್ನು ಅರಿವ ತಿಳಿಯುವ ದ್ರಷ್ಟನೆ, ನಾನು ದ್ರಷ್ಟ. ಎಲ್ಲವನ್ನು ಅರಿಯುವವನು ದ್ರಷ್ಟ. ಆ ದ್ರಷ್ಟ ನಾನು, ದ್ರಷ್ಟನೆ ತಾನೆಂಬಲ್ಲಿ, ದ್ರಷ್ಟನೆ ಅರಿಯುವವನು ನಾನು ಎಂಬಲ್ಲಿ ವೈರಾಗ್ಯವು ತನಗೆ ವೈರಾಗ್ಯವು ಜನಿತಮಾಗಲ್ ಉಂಟಾಗಲು, ಅದನ್ನು ಈ ವೈರಾಗ್ಯವನ್ನು ರಾಜಸವೆಂದು, ಇದು ರಜೋಗುಣಾತ್ಮಕವಾದ ವೈರಾಗ್ಯವೆಂದು ವನಿತೆ ಮೈತ್ರೇಯಿ ನಿಶ್ಚಯಿಪುದು. ವನಿತೆ ಸಹಜವಾಗಿ ಹೆಣ್ಣು ಮಗಳಾದ ಮೈತ್ರೇಯಿಗೆ ನೀನು ನಿಶ್ಚಯಿಪುದು. ಆತ್ಮನೇ ಎಲ್ಲವನ್ನೂ ಅರಿಯುವವನು ಅಂತ ನೀವು ಹೇಳ್ತೀರಿ, ಮತ್ತು ಅಲ್ಲಿ ವೈರಾಗ್ಯ ಅಂತ ಹೇಳಕತ್ತೀರಿ. ಆತ್ಮನೇ ನೀನು ಅರಿಯುವವನು ಅಂತ ಹೇಳ್ತೀರಿ, ಮತ್ತು ಅಲ್ಲಿ ವೈರಾಗ್ಯ ಜನಿಸಲೋದು ರಜೋಗುಣಾತ್ಮಕವಾದ ವೈರಾಗ್ಯ ಅಂತೀರಿ. ಇದು ಹೇಗೆ ಅಂತ ಸಂಶಯ ಬರಬಹುದಿಲ್ಲಿ. ದ್ರಷ್ಟ ಅಂತ ಯಾವಾಗ ಕರಿತೀರಿ? ದೃಶ್ಯ ಇದ್ದಾಗ ದ್ರಷ್ಟ ಅಂತಿ. ದೃಶ್ಯವೇ ಇಲ್ಲದೆ ಹೋದ್ರೆ ದ್ರಷ್ಟ ಅಂತ ಯಾರಿಗಂತಿ? ದ್ರಷ್ಟ ಅಂದಿ ದೃಶ್ಯ ಇದೆ. ದೃಶ್ಯ ಇದೆ ಅಂದ್ರೆ ದ್ವೈತಾಪತ್ತಿ. ಇನ್ನೂ ಜಗತ್ನಾಗ ಇದೆ. ದ್ರಷ್ಟ ಅನ್ನಬೇಕಾದ್ರೆ ದೃಶ್ಯ ಇದೆ. ದೃಶ್ಯ ಇಲ್ಲಂದ್ರೆ ದ್ರಷ್ಟ ಅಂತ ಯಾರಿಗಂತಿ? ನೋಡುವವನಂತ ಯಾರಿಗಂತಿ? ಅದಕ್ಕೆ ಸೂಕ್ಷ್ಮತೆ ಅಂತ ಹೇಳಿದ್ದು, ಮತ್ತೇನಿಲ್ಲ. ದೃಶ್ಯ ಒಪ್ಪಿಕೊಂಡಾಗ ದ್ರಷ್ಟ ಇವ. ದೃಶ್ಯವನ್ನೇ ಒಪ್ಪಿಕೊಳ್ಳದೆ ಹೋದರೆ ದೃಷ್ಟ ಹೆಂಗಕ್ಕ? ಅದು ಪ್ರಾತಿಭಾಷಿಕರವಾಗಲಿ ವ್ಯಾವಹಾರಿಕ ಆದರೂ ಆಗಲಿ ಇನ್ನೊಂದು ಐತೆನ. ಪ್ರಾತಿಭಾಷಿಕ ಆಗೋದಿನ್ನೂ ದೂರತಿ. ಯಾಕಂದ್ರೆ ಆತ್ಮ ಸಾಕ್ಷಾತ್ಕಾರ ಆದಾಗಲೇ ಪ್ರಾತಿಭಾಷಿಕ, ಅಧಿಷ್ಠಾನ ಜ್ಞಾನ ಆದಾಗಲೇ ಪ್ರಾತಿಭಾಷಿಕ. ಅಧಿಷ್ಠಾನ ಜ್ಞಾನ ಆಗದನಕ ಪ್ರಾತಿಭಾಷಿಕ ಅಂತ ಹೇಳಕ್ಕೆ ಬರೋದಿಲ್ಲ ಜಗತ್ತಿಗೆ. ಪ್ರಾತಿಭಾಷಿಕ ಸತ್ತ ಉಳ್ಳದ್ದಂತ ಹೇಳಕ್ಕೆ ಬರೋದಿಲ್ಲ. ಹಾಗಾದರೆ ಅವನಿಗೆ ದೃಷ್ಟಾಂತ ಯಾವಾಗ ಅಂದೆ ಅಂದರೆ, ನೋಡುವುದು ನೋಡಿಸಿಕೊಳ್ಳುವುದು ಎಲ್ಲಿ ಇದೆ ಅದು ವ್ಯಾವಹಾರಿಕ ಸತ್ತ ಉಳ್ಳದ್ದು. ವ್ಯಾವಹಾರಿಕ ಸತ್ತ
ವ್ಯಾವಹಾರಿಕ ಸತ್ತಾವುಳ್ಳ ಜಗತ್ತಿದೆ ಅಂದ ಮೇಲೆ ಇಲ್ಲಿ ಕೇವಲ ಆತ್ಮತತ್ವದ ಅಸ್ತಿತ್ವ ಇಲ್ಲ. ಆ ದೃಷ್ಟ ನಾನು ಅಲ್ಲ. ಯಾಕ? ದೃಶ್ಯ ಇದೆ, ದೃಷ್ಟ ನಾನು ಅದನ್ನು ನೋಡುವವನು ಅಲ್ಲ ಅನ್ಬೇಕಾದ್ರೆ ದೃಶ್ಯ ಸುಳ್ಳು ಅನ್ಬೇಕು, ಜಗತ್ತು ಸುಳ್ಳು ಅನ್ಬೇಕು. ಸುಳ್ಳು ಅಂದಾಗ ನಾ ದೃಷ್ಟ ಅಲ್ಲ ಅನ್ನಕ್ಕೆ ಬರ್ತದೆ. ಅಂದ್ರೆ ಜಗತ್ತಿಗೆ ಅಸ್ತಿತ್ವವೇ ಇಲ್ಲ. ಸುಳ್ಳು ಅಂದ್ರೆ ಏನು? ಅಸ್ತಿತ್ವವೇ ಇಲ್ಲ. ಅದನ್ನು ಪೂರ್ವದಲ್ಲಿ ವ್ಯಾಖ್ಯಾನ ಮಾಡಿ ಆಗೈತಿ. ತೋರ್ತದ ಅಸ್ತಿತ್ವ ಇಲ್ಲ ಅನ್ಬೇಕೀಗ ಇವು. ಪ್ರತಿ ಕ್ಷಣದಲ್ಲಿ ಇದು ನಾಶ ಆಗ್ತಾ ಇದೆ. ಉಪಚಯ ಅಪಚಯ ಗೊತ್ತಿದೆ ಅಲ್ಲ. ಶರೀರದಲ್ಲಿ ಕೆಲವು ಜೀವಾಣುಗಳು ಪ್ರತಿನಿತ್ಯ ಸಾಯುತ್ತವೆ, ಕೆಲವು ಜೀವಾಣುಗಳು ಬೆಳೆಯುತ್ತವೆ. ಇದು ಡಾಕ್ಟರ್ ಹೇಳ್ತಾರೆ, ಸಹಜವಾಗಿ ಕೇಳ್ರಿ. ನಮ್ಮ ಶಾಸ್ತ್ರದಲ್ಲಿ ಬರೆದ್ದಾರೆ ಉಪಚಯ ಅಪಚಯ ಅಂತ ಇವಕ್ಕೆ ಶಬ್ದ ಕೊಟ್ಟಿದೆ. ಕೆಲವು ಜೀವಾಣುಗಳು ಸಾಯ್ತಾವೆ, ಕೆಲವು ಜೀವಾಣುಗಳು ಉತ್ಪತ್ತಿ ಆಗ್ತಾವೆ. ಈ ಕೂದಲು ಸಾಯ್ತಾವ, ಹೊರಗೆ ಬಂದವು, ಇವನ್ ಬೋಳಿಸ್ತೀರಿ, ಮತ್ತೆ ಉತ್ಪತ್ತಿ ಆಗ್ತಾವ. ತಿಳಿಯುವ ಹೊರಗೆ ಬಂದು ಹೇಳ್ತೇನೆ ಅದು ಮತ್ತೇನಿಲ್ಲ. ಹೊರಗೆ ಬಂದು ಕೂದಲು ಸಾಯ್ತತಿ. ಅಂದ್ರೆ ಉಪಚಯ ಅಪಚಯದಿಂದ ಪ್ರತಿನಿತ್ಯ ಪ್ರಪಂಚ ನಾಶ ಆಗ್ತಾ ಇದೆ. ಇದಕ್ಕೆ ನಾನು ದೃಷ್ಟ ಆಗಿದ್ದೇನಲ್ಲ, ಇದು ಸುಳ್ಳು. ಪ್ರಪಂಚವೂ ಸುಳ್ಳು, ನಾ ದೃಷ್ಟ ಅನ್ನೋದು ಸುಳ್ಳು ಅನ್ನುವ ಭಾವನೆ ಬಂತಂದ್ರೆ ಇದು ರಜೋಗುಣಾತ್ಮಕವಾದ ವೈರಾಗ್ಯ. ಇನ್ನೂ ಸತ್ವಗುಣಾತ್ಮಕ ವೈರಾಗ್ಯಕ್ಕೆ ಹೋಗ್ತಾರೆ, ಆಮೇಲೆ ಗುಣಗಂಧ ವೈರಾಗ್ಯಕ್ಕೆ ಹೋಗ್ತಾರೆ. ನೋಡೋಣ ಮುಂದಿಂದ ಏನು ಹೇಳ್ತಾರ ನೋಡೋಣ. ಮೂರನೇ ತೋರೆ ಏನಾಯಿತು? ರಾಜಸ. ಇದಕ್ಕೆ ಏನ ಹೆಸರು ಕೊಡ್ತಾರೆ? ತನಗೆ ಜನಿತ ಮಾಗಲ್ ಅದನ್ನು ರಾಜಸವೆಂದು ವನಿತೆ ಮೈತ್ರೇಯಿ ನಿಶ್ಚಯಿಪುದು. ಎನ್ನ ತೋರುವ ದೃಶ್ಯ ದೃಕ್ಕಗಳೆಂಬ ಉಭಯಮೆವು ತೋರದ ಅರಿವೆ ತಾನು ಎಂದು ಎನಿಪಲ್ಲಿ ತೋರೆ ನಿಶ್ಚಲವಾದ ನಿಜ ವಿರಾಗತೆಯದು ನೀರೇ ಸಾತ್ವಿಕವೆಂದು ಎನಿಸುತ್ತಿರಕು. ತೋರುವ ಪ್ರಪಂಚ ದೃಶ್ಯ, ಅದನ್ನು ನೋಡುವ ದೃಕ್, ಮೇಲೆ ನುಡಿದು ತೋರುವ ಪ್ರಪಂಚ, ನೋಡುವ ವ್ಯಕ್ತಿ ದೃಕ್. ಇವೆರಡು ದೃಕ್ಕಗಳೆಂಬ ಉಭಯಮೆವು, ಇವೆರಡೂ ತೋರದಿರೆ. ಉಭಯಮೆವು ಎರಡೂ ತೋರದಿರೆ, ತೋರದೆ ಹೋದರೆ ತೋರದ ಅರಿವೆ. ಈ ಎರಡೂ ತೋರದ ಅರಿವೆ ತಾನೆಂಬಲ್ಲಿ. ನಾ ದೃಕ್ಕನೂ ಅಲ್ಲ, ದೃಶ್ಯನೂ ಅಲ್ಲ. ನಾನು ಕೇವಲ ಅರುಸ್ವರೂಪ, ನಾನು ಕೇವಲ ಅರುಸ್ವರೂಪ. ತೋರದ ದೃಕ್ಕಾದೃಶ್ಯ ಎರಡೂ ತೋರದ ಅರಿವೆ ಅಂದ್ರೆ ನಾನು ಅರುಸ್ವರೂಪ. ಅರಿವೆ ತಾನು ಎಂದೆನಿಪಲ್ಲಿ, ಅವ್ರು ಕೇವಲ ಅರುಸ್ವರೂಪನು ನಾನು ಎಂದು ಹೇಳಿಕೊಳ್ಳುವಲ್ಲಿ ತೋರೆ ತೋರೆ ತೋರಿ ಬರುವ ನಿಶ್ಚಲವಾದ ನಿಜ ವಿರಾಗತೆಯದು, ನಿಶ್ಚಯವಾದ ನಿಜ ವೈರಾಗ್ಯವು ಅದು ನೀರೇ ಸಾತ್ವಿಕವೆಂದು ಎನಿಸುತ್ತಿರ್ಕು. ಇದಕ್ಕೆ ಸಾತ್ವಿಕ ವೈರಾಗ್ಯ ಅಂತ ಹೇಳಿದರು. ಅಲ್ಲಿಯೂ ವೈರಾಗ್ಯ ಉಂಟಾಗಬೇಕಂತ. ಕೇವಲ ಅರುಸ್ವರೂಪ ನನ್ನದು ಅನ್ನುವಲ್ಲಿಯೂ ಕೂಡ ವೈರಾಗ್ಯ ಬರಬೇಕಂತ. ಏನು ಹೇಳೋದು ಇಲ್ಲಿ, ಎಷ್ಟು ಸೂಕ್ಷ್ಮ ಇದೆ ಅನ್ನೋದನ್ನು ವಿಚಾರ ಮಾಡ್ರಿ. ದೃಶ್ಯವು ಮತ್ತು ದೃಕ್ ಅವು ಎರಡೂ ತೋರಬಾರದು. ಅವೆರಡೂ ತೋರದೇ ಇರುವಂತಹ ಅರಿವು ನಾನು ಅನ್ನುವಲ್ಲಿ ವೈರಾಗ್ಯ ಬರಬೇಕು. ಅರಿವು ನಾನು ಅಂದಿ ಅಲ್ಲಿ ಮತ್ತೆ ದ್ವೈತಾಪತಿ. ನಾನು ಅನ್ನೋ ಶಬ್ದ ಬರಲೇಬಾರದು. ಬರ್ತಾರೆ ನೋಡ್ರಿ, ಅಲ್ಲಿ ಇದ್ದುವನು ನೋಡ್ರಿ, ಶಬ್ದಗಳನ್ನು ಸರಿಯಾಗಿ ನೋಡ್ರಿ. ಪುಸ್ತಕ ಇಟ್ಕೊಂಡವರು ಏನಂತಾರೆ? ತೋರುವ ದೃಶ್ಯ ದೃಕ್ಕುಗಳೆಂಬ ಉಭಯಮೆವು ತೋರದ, ಈ ಎರಡೂ ತೋರದ ಅರಿವೆ ತಾನು ಎಂದೆನಿಪಲ್ಲಿ. ಆ ಅರಿವೇ ನಾನು ಎಂದು ಎನಿಪಲ್ಲಿ ದ್ವೈತಾಪತಿ ಆಯ್ತು.
ಆ ಅರಿವೇ ನಾನು. ಅಂದಲ್ಲಿ ದ್ವೈತಾಪತ್ತಿ ಬಂತಂದ್ರೆ ಬಾಯಿ ಮಾತು ಅಡಗಲೇಬೇಕು ಅಂತ ಇದ್ರ ಅಭಿಪ್ರಾಯ. ಅನುಭವ ಅಮೃತಕಾರ ಭಾಳ ಚಂದ ಬರ್ದಾರ ಇದ್ರ ಬಗ್ಗೆ. ಎಲ್ಲಿಯವರೆಗೆ ಬಾಯಿ ಮಾತು ಅಡಗುವುದಿಲ್ಲವೋ ಅಲ್ಲಿಯವರೆಗೆ ಮಾಯೆಗೆ ನಾಶ ಇಲ್ಲ. ಅಲ್ಲಿ ಮಾಯ ಇರಾಕೆ ಅಂತ ಬರುತ್ತೆ. ಅದಕ್ಕಿಲ್ಲಿ ಸಾತ್ವಿಕ ವೈರಾಗ್ಯ ಹೇಳುವಾಗ ಏನು ಮಾಡಿದರು, ಅರಿವೇ ನಾನು ಅನ್ನೋದು ಕೂಡ ಇವನ ಬಾಯಿಲೇ ಬರಬಾರದು. ಅದರಲ್ಲಿಯೂ ಕೂಡ ವಿರಾಗತೆ ಬರಬೇಕು. ಅರಿವು ತಾನೆಂದೆನಪಲ್ಲಿ ತೋರೆ, ಯಾವುದು ವೈರಾಗ್ಯವು ತೋರೆ ನಿಶ್ಚಲವಾದ ನಿಜ ವಿರಾಗತೆ. ಅದು ವೈರಾಗ್ಯವು ತೋರಿದ್ದೇ ಆದರೆ ಅದು ನಿಶ್ಚಯವಾದ ಯಥಾರ್ಥವಾದ ವೈರಾಗ್ಯ, ನಿಜ ವೈರಾಗ್ಯತೆ ಅದು ಅಂತ ಮುಗಿಸಿರು ಇದನ್ನು. ನೀರೇ ಸಾತ್ವಿಕವೆಂದು ಎನಿಸುತ್ತಿರ್ಕು. ಇದು ಸಾತ್ವಿಕ ವೈರಾಗ್ಯ ಆಯ್ತು. 4 ಅದು. ಇನ್ನೂ ಒಂದು ಐತಿ ಗುಣಗಂಧ ವೈರಾಗ್ಯ ಅಂತ ಹೇಳವ್ರಿದ್ದಾರೆ. ಇವು 4 ಅದು. ಈಗ 4 ವೈರಾಗ್ಯ ಮುಗಿದು. ನಿರವಿಸುವೆನು, ಇದೊಂದು ಶಬ್ದಕ್ಕೆ ನನಗೆ ಸ್ವಲ್ಪ ತೊಡಕಾಗೈತಿ. ಇದು ನಿಜಗೊಂಡ್ರು ಎಲ್ಲಿದ್ದು ಹಾಕಿದ್ದಾರೆ ಏನೋ, ನಿರವಿಸುವೆನು ಅಂತ ಒಂದು ಶಬ್ದ ಹಾಕಿದ್ದಾರೆ. ಪರಬ್ರಹ್ಮವು ಆನು ಅಪ್ಪೆನು ಎಂಬ ಅರಿವಿನೊಳಗೆ ತನಗೆ ಉದಿಸಲು ವಿರತಿ ಕೇಳಲೇ ಕಾಂತೆ ಗುಣಗಂಧವದು ತಾನೇ ಪರಮ ವೈರಾಗ್ಯವು ಎಂದು ಎನಿಪುದು. ಇಲ್ಲಿ ನಿರವಿಸುವೇನು ಅನ್ನೋ ಒಂದು ಶಬ್ದಕ್ಕೆ ಏನು ಅರ್ಥ ಮಾಡೋದು ಅಂತ ಕೇಳಿದ್ರೆ ಅದು ಇದಕ್ಕೆ ಆ ಮುಂದಿನ ಶಬ್ದಗಳನ್ನು ಓದಿದಾಗ ಗೊತ್ತಾಗ್ತದೆ. ತಾನೇ ಪರಮ ವೈರಾಗ್ಯವೆಂದು ಎನಿಪುದು. ನಿರವಿಸುವೆನು ಪರಬ್ರಹ್ಮವು ಆನು ಅಪ್ಪೆನು. ನಿರವಿಸುವೆನು ಅಂದ್ರೆ ಆಧಾರಭೂತವು ಆಗಿರುವೆನು. ಈ ತೋರುವುದೆಲ್ಲಕ್ಕೂ ಅರಿಯುವುದೆಲ್ಲಕ್ಕೂ ನಾನು ಆಧಾರಭೂತನು ಆಗಿರುವೆನು. ಅಂದ್ರೆ ಇಲ್ಲದೆ ಇದ್ದದ್ದು ತೋರಬೇಕಾದರೆ ಒಂದು ಯಥಾರ್ಥವಾದ ವಸ್ತು ಇರಬೇಕು. ಮೊದಲಿನ ನೆನಪು ಮಾಡ್ರಿ. ಹಾಗೆ ಭ್ರಾಂತಿರಭ್ರಾಂತ ಪೂರ್ವಕಂ ಅನ್ನೋ ವಾಕ್ಯ ನೆನಪು ಮಾಡ್ರಿ. ಭ್ರಾಂತ್ಯಾತ್ಮಕವಾದ ವಸ್ತುವು ತೋರಬೇಕಾದರೆ ಭ್ರಾಂತ್ಯಾತ್ಮಕವಲ್ಲದ ಯಥಾರ್ಥವಾದ ಒಂದು ವಸ್ತು ಇದ್ದರೆ ಮಾತ್ರ ಭ್ರಾಂತ್ಯಾತ್ಮಕ ಅಂದ್ರೆ ಕಲ್ಪಿತ ಪದಾರ್ಥ ತೋರ್ತದ ಅಂತ. ಅದಕ್ಕಾಗಿ ಪರಬ್ರಹ್ಮವು ಆನು ನಿರವಿಸುವೆನು. ನಾನು ಪರಬ್ರಹ್ಮ, ಈ ತೋರುವುದಕ್ಕೆ ಎಲ್ಲವೂ ನಾನು ಆಧಾರ. ನಿರವಿಸುವೆನು ಎಂಬ ಅರಿವಿನೊಳಗೆ ಅಂದರೆ ನಾನು ಅಧಿಷ್ಠಾನ ಆಧಾರ. ಈ ತೋರುವ ಜಗತ್ತಿಗೆ ನಾನು ಅಧಿಷ್ಠಾನ ಆಧಾರ ಎರಡು ಶಬ್ದ ಹೇಳಕತ್ತೇನ್ರಿ. ಬರೀ ಆಧಾರ ಬರೀ ಅಧಿಷ್ಠಾನ ಎರಡು ಒಂದೇ ಹೇಳಕತ್ತಿಲ್ಲ. ಅಧಿಷ್ಠಾನವೂ ಹೌದು, ಆಧಾರವೂ ಹೌದು. ಆಧಾರ ಅಧಿಕ ಕಾಲದಲ್ಲಿರ್ತದೆ, ಅಧಿಷ್ಠಾನ ನ್ಯೂನ ಕಾಲದಲ್ಲಿರ್ತದೆ, ಮತ್ತೇನಿಲ್ಲ. ಆಧಾರ ಅಧಿಕ ಕಾಲದಲ್ಲಿ ಇರುತ್ತದೆ, ಅಧಿಷ್ಠಾನ ನ್ಯೂನ ಕಾಲದಲ್ಲಿ ಇರುತ್ತದೆ. ಭ್ರಾಂತಿ ಕಾಲದಲ್ಲಿ ಅಧಿಷ್ಠಾನ ಇರ್ತದೆ, ಜ್ಞಾನ ಕಾಲದಲ್ಲಿ ಆಧಾರ ಇರ್ತದೆ. ಭ್ರಾಂತಿ ಕಾಲದಲ್ಲಿಯೂ ಕೂಡ ಆಧಾರ ಇರ್ತದೆ. ಸಾಮಾನ್ಯ ಅದು ಸಾಮಾನ್ಯ ಅಂಶ. ಜ್ಞಾನ ಕಾಲದಲ್ಲಿಯೂ ಇರ್ತದೆ, ಭ್ರಾಂತಿ ಕಾಲದಲ್ಲಿಯೂ ಇರ್ತದೆ. ಆದರೆ ಅಧಿಷ್ಠಾನ ಭ್ರಾಂತಿ ಕಾಲದಲ್ಲಿ ಮಾತ್ರ ಇರ್ತದೆ. ದೃಷ್ಟಾಂತ ಕೊಟ್ಟು ಹೇಳ್ತೇನೆ, ತಿಳಿತದೆ. ಆವಾಗ ತಿಳಿದಿಲ್ಲ, ಹಂಗೆ ತಿಳಿದಿಲ್ಲ. ಭ್ರಾಂತ್ಯಾತ್ಮಕವಾದ ವಸ್ತು ಎಲ್ಲಿ ತೋರ್ತದಲ್ಲ, ಆ ತೋರುವುದಕ್ಕೆ ಆಧಾರ ಅಧಿಕರಣವಾದದ್ದನ್ನು ನಾವು ಅಧಿಷ್ಠಾನ ಅಂತ ಕರಿತೇವೆ. ಆಧಾರ ಅಂದ್ರೂ ಅದೇ ಅರ್ಥ, ಅಧಿಕರಣ ಅಂದ್ರೂ ಅದೇ ಅರ್ಥ. ಇಲ್ಲೇನು ತಪ್ಪು ತಿಳ್ಕೊಬೇಡ್ರಿ. ಭ್ರಾಂತ್ಯಾತ್ಮಕವಾದ ವಸ್ತುವು ತೋರುವುದಕ್ಕೆ ಯಾವುದು ಅಧಿಕರಣವಾಗಿದೆಯೋ ಅದನ್ನು ಅಧಿಷ್ಠಾನವೆಂದು ಕರೆಯುತ್ತೇವೆ. ಅಧಿಕರಣ ಅಂತ ಕರೆಯುವುದಿಲ್ಲ, ತಿಳ್ಸಾಕ ಅಧಿಕರಣ ಶಬ್ದ ಉಪಯೋಗ ಮಾಡಿದ್ದೇನೆ. ಅಧಿಷ್ಠಾನವೆಂದು ಕರೆಯುತ್ತೇವೆ. ಅಧಿಷ್ಠಾನದ ಜ್ಞಾನ ಆದಾಗ ಅಧ್ಯಸ್ಥವಾದ ವಸ್ತು ನಿವಾರಣೆ ಆಗ್ತದೆ. ಈಗ ಅಧಿಷ್ಠಾನ ಅಂತ ಯಾವುದನ್ನು ಕರೀತೀರಿ ಎಂದು ಕೇಳಿದರೆ, ಇದಮಾತ್ಮಕ ಬುದ್ಧಿಗೆ ಯಾವುದು ವಿಷಯವಾಗುತ್ತದೆಯೋ ಅದು ಅಧಿಷ್ಠಾನ. ಇದು ಹಾವು, ಇದು ಹಾವು, ಅಲ್ಲಿ ಇರುವುದೇನು ಹಗ್ಗ. ನಿಮಗೆ ಏನಾಗಿ ಕಂಡದ? ಅದು ಹಾವಿನಂತೆ ಕಂಡದ. ಇದಮಾತ್ಮಕ ಬುದ್ಧಿಗೆ ವಿಷಯವಾದದ್ದು ಹಗ್ಗ ಅಲ್ಲದೆ ಹಾವು ಅಲ್ಲ. ಆದರೆ ಶಬ್ದ ಏನು ಉಪಯೋಗ ಮಾಡ್ತೇವೆ? ಇದು ಹಾವು. ಸ್ವಲ್ಪ ಒಳಗೆ ಚರ್ಚೆ ಮಾಡೋಣ.
ಅವಾಗ ನಿಮಗೆ ತಿಳಿಯಾಕೈತಿ. ಇರುವ ವಸ್ತುವು ಇದಮಾತ್ಮಕ ಬುದ್ಧಿಗೆ ವಿಷಯ ಆಗ್ತದಲ್ಲದೆ ಇಲ್ಲದೆ ಇರುವ ವಸ್ತು ಇದಮಾತ್ಮಕ ಬುದ್ಧಿಗೆ ವಿಷಯ ಆಗುವುದಿಲ್ಲ. ಇಲ್ಲಿ ಹಗ್ಗ ಮತ್ತು ಭ್ರಾಂತ್ಯಾತ್ಮಕವಾದ ಹಾವು ಎರಡಿದಾವೆ. ಇದು ಹಾವು ಅಂತಿರಲ್ಲ ನೀವು. ಅಲ್ಲಿ ಹಗ್ಗದ ತುಂಡು ಬೀಳದೆ ಹೋದರೆ ಹಾವಿನ ಭ್ರಾಂತಿ ಆಕ್ಕಿತ್ತೇನೋ ಅಂತ ಮೊದಲು ಕೇಳಿದ್ದೇವೆ. ಹಗ್ಗದ ತುಂಡು ಬೀಳಲೇಬೇಕು. ಆದರೆ ಇದಮಾಂಶದಿಂದ ಗೊತ್ತಾಗಿದೆ ಹಗ್ಗ. ಇದು ಸಾಮಾನ್ಯಾಂಶದಿಂದ ಹಗ್ಗ ಗೊತ್ತಾಗಿದೆ, ಮುಪ್ಪುರಿಯಿಂದ ಕೂಡಿದ್ದು ಅಂತ ಗೊತ್ತಾಗಿಲ್ಲ. ಇದು ಸಾಮಾನ್ಯಾಂಶ. ವಿಶೇಷಾಂಶ ಅಂತಿದೆ, ಕಲ್ಪಿತ ವಿಶೇಷಾಂಶ. ಹಗ್ಗದಲ್ಲಿ ಮುಪ್ಪುರಿಯಿಂದ ಗುಂಜು ಪುಂಜಗಳಿಂದ ಕೂಡಿದ್ದು ಅನ್ನುವುದು ವಿಶೇಷಾಂಶ. ಇನ್ನು ಕಲ್ಪಿತ ವಿಶೇಷಾಂಶ ಯಾವುದು ಅಂತ ಕೇಳಿದರೆ ಸರ್ಪ. ಮೂರಾದವಲ್ಲ ಇಲ್ಲಿ. ಇದಮಾತ್ಮಕ ಬುದ್ಧಿಗೆ ಸಾಮಾನ್ಯಾಂಶ, ಮುಪ್ಪುರಿಯಿಂದ ಕೂಡಿದ್ದು ವಿಶೇಷಾಂಶ, ಹಾವು ಅನ್ನುವುದು ಕಲ್ಪಿತ ವಿಶೇಷಾಂಶ. ಇಲ್ಲಿ ಸಾಮಾನ್ಯಾಂಶದ ಜ್ಞಾನ ಆಗೈತಿ ಇದಮಾತ್ಮಕ ಬುದ್ಧಿಗೆ, ಇದು ಹಾವು. ವಿಶೇಷಾಂಶದ ಜ್ಞಾನ ಆಗಿಲ್ಲ, ಕಲ್ಪಿತ ವಿಶೇಷಾಂಶದ ಜ್ಞಾನ ಆಗೈತಿ. ಹಗ್ಗದ ವಿಶೇಷಾಂಶದ ಜ್ಞಾನ ಆಗಿಲ್ಲ, ಕಲ್ಪಿತ ವಿಶೇಷಾಂಶ ಯಾವುದು ಅಂದ್ರೆ ಸರ್ಪ. ಯಾವಾಗ ಅಧಿಷ್ಠಾನದ ಜ್ಞಾನ ಆಗ್ತದೋ ಅಂದ್ರೆ ಅಧಿಷ್ಠಾನದ ವಿಶೇಷಾಂಶದ ಜ್ಞಾನ ಆದಾಗ ಅದನ್ನು ಅಧಿಷ್ಠಾನ ಅಂತ ಕರಿತೇವೆ. ಇದು ಆಧಾರ ಆದದ್ದು, ಅಧಿಕರಣ ಆದದ್ದು. ಪರಂತು ಆ ಆಧಾರವಾಗಿರುವ ವಸ್ತುವಿನ ಸಾಮಾನ್ಯ ಜ್ಞಾನ ಆಗೈತೆ ನಮಗೆ, ಆದ್ರೆ ವಿಶೇಷ ಜ್ಞಾನ ಆಗಿಲ್ಲ. ವಿಶೇಷ ಜ್ಞಾನ ಯಾವಾಗ ಆಗ್ತದೆ? ಬೆಳಕು ತಂದು ನೋಡಿದಾಗ ಇದು ಹಗ್ಗ ಅಂತ ವಿಶೇಷ ಜ್ಞಾನ ಆಯಿತು. ಆವಾಗ ಅಲ್ಲಿ ಏನು ಕಲ್ಪಿತ ವಿಶೇಷಾಂಶ ಇತ್ತಲ್ಲ ಹೊರಟು ಹೋಯ್ತದು. ಇದಕ್ಕೆ ಅಧಿಷ್ಠಾನ ಅಂತೀವಿ. ಹಗ್ಗದ ಜ್ಞಾನ ಆದಾಗಲೂ ಅಲ್ಲಿ ಹಗ್ಗ ಇದೆ, ಹಗ್ಗದ ಜ್ಞಾನ ಆಗದೇ ಇರುವಾಗಲೂ ಅಲ್ಲಿ ಹಗ್ಗ ಇದೆ ಸಾಮಾನ್ಯಾಂಶದಿಂದ. ಈಗ ವಿಶೇಷಾಂಶದಿಂದ ಹಗ್ಗ ಜ್ಞಾನ ಐತೆ ನಮ್ಗೆ, ಅದಕ್ಕೆ ಅಧಿಷ್ಠಾನ ಅಂತೀವಿ. ಸಾಮಾನ್ಯಾಂಶದಿಂದ ಮೊದಲು ಹಗ್ಗಿತ್ತು, ಇದಮಾತ್ಮಕ ಬುದ್ಧಿಗೆ ವಿಷಯ ಆಗಿತ್ತು, ಅದನ್ನೇನಂತ ಕರಿತೇವೆ? ಆಧಾರ ಅಥವಾ ಅಧಿಕರಣ ಅಂತ ಕರಿತೇವೆ. ಅಧಿಕರಣಕ್ಕೂ ಅಧಿಷ್ಠಾನಕ್ಕೂ ವ್ಯತ್ಯಾಸ ಗೊತ್ತಾಯ್ತಲ್ಲ. ಅಜ್ಞಾನ ಕಾಲದಲ್ಲಿ ಅಧ್ಯಸ್ಥವಾದ ವಸ್ತುವಿಗೆ ತೋರುವಾಗ ಅದನ್ನು ಅಧಿಷ್ಠಾನ ಅಂತೇವೆ. ಅದೇ ಅಧಿಷ್ಠಾನದ ಜ್ಞಾನ ಆದ ಮೇಲೆ ಇರುವಂಥದ್ದು ಆಧಾರ ಅಂತ ಕರೆಸ್ಕೊಳ್ತದೆ. ಆಧಾರ ಎರಡೂ ಕಾಲದಲ್ಲಿ ಇರ್ತದೆ, ಜ್ಞಾನ ಕಾಲದಲ್ಲೂ ಇದೆ, ಅಜ್ಞಾನ ಕಾಲದಲ್ಲೂ ಇದೆ. ಸಾಮಾನ್ಯಾಂಶದಿಂದ ಸಾಮಾನ್ಯಾಂಶ ಆಧಾರ, ಕಲ್ಪಿತ ವಿಶೇಷಾಂಶ ಗೊತ್ತಾಗದೆ ಕಲ್ಪಿತ ವಿಶೇಷಾಂಶ ಸಹಿತವಾದದ್ದು ಅಧಿಷ್ಠಾನ. ಇಷ್ಟು ಇಟ್ಕೊಳ್ರಿ. ಕಲ್ಪಿತ ವಿಶೇಷಾಂಶ ಅಂದರೆ ಹಗ್ಗದಲ್ಲಿ ಹಾವಿನ ಕಲ್ಪಿತ ವಿಶೇಷಾಂಶ, ಅದನ್ನು ಅಧಿಷ್ಠಾನ ಅಂತ ಕರಿತೇವೆ. ಅದು ಯಾವಾಗ ಕರೆಯೋದು? ಅಧಿಷ್ಠಾನ ಅಂತ ಜ್ಞಾನ ಆದಮೇಲೆ ಅಧಿಷ್ಠಾನ ಅನ್ನಬೇಕು. ಮತ್ತು ಮೊದಲೇ ಹಂಗೆ ಅಧಿಷ್ಠಾನ ಅನ್ನಕ್ಕೆ ಬರ್ತೈತಿ. ಮೊದಲು ಹಗ್ಗ ಜ್ಞಾನ ಆಗೈತೇನೆ ಅಧಿಷ್ಠಾನ ಅನ್ನಕ್ಕ. ಇಷ್ಟು ಸೂಕ್ಷ್ಮತೆ ಅಷ್ಟೇ ಇದೆ ಅದರಲ್ಲಿ, ಮತ್ತೇನು ಹೆಚ್ಚಿಗೆ ಇಲ್ಲ. ಇಲ್ಲಿ ಏನು ಬರೆದ್ರು ಇದನ್ನ ಯಾಕೆ ನೆನಪು ಮಾಡಿದೀವಿ ಅಂದ್ರೆ ಈ ತೋರುವುದೆಲ್ಲವೂ ಅಧ್ಯಸ್ಥವಾದ ಪದಾರ್ಥ ಅಂದ್ರೆ ನನ್ನಲ್ಲಿ ತೋರುತ್ತಿದೆ, ನಾನು ಪರಬ್ರಹ್ಮ, ಇದಕ್ಕೆ ನಾನು ಆಧಾರ, ನಿರವಿಸುವೆನು ಅನ್ನೋದಕ್ಕೆ ಆಧಾರ ಅಂತ ತಗೊಳ್ಳೋನು ಇಲ್ಲಿ. ನಾನು ಪರಬ್ರಹ್ಮವು ನಿರವಿಸುವೆನು, ನಾನು ಆಧಾರವು ಅಪ್ಯನು, ಆಧಾರವು ಆಗಿರುವೆನು ಎಂಬ ಅರಿವಿನೊಳಗೆ. ಗುರುಶಾಸ್ತ್ರಾದಿಗಳನ್ನು ಕೇಳ್ಯಾನ್ರಿ, ಕೇಳಿದ್ಲೆ ಇದೆಲ್ಲ ಬರುವುದಿಲ್ಲ. ಗುರುಗಳ ಹತ್ತಿರ ಬಂದು ನಾನು ಶಾಸ್ತ್ರ ಕೇಳ್ಯಾನ, ಇದೆಲ್ಲ ಗೊತ್ತಾಗ್ಬೇಕಾದ್ರೆ ಮತ್ತೇನು ಹೊರಗೆ ಅಲ್ಲೇ ಮನ್ಯಾಗ ನಾವು ಗೊತ್ತಾಗೈತೇನೆ. ಯಾರು ಗುರು ಸನ್ನಿಧಿಗೆ ಬಂದಿದ್ದಾರೆಯೋ, ಯಾರು ಸಾಧಕರಾಗಿದ್ದಾರೆಯೋ, ಉತ್ತಮ ಜಿಜ್ಞಾಸುಗಳೂ ಆಗಿದ್ದಾರೆಯೋ, ಇದ್ರ ಹಿಂದಿನ ನೆನಪು ಮಾಡ್ರಿ. ಈ ಎಂಬ ಅರಿವಿನೊಳಗೆ, ತಾನು ಅಪ್ಯನು ಎಂಬ ಅರಿವಿನೊಳಗೆ ತನಗೆ ಉದಿಸಲು ವಿರತಿ, ತನಗೆ ವೈರಾಗ್ಯವು ಉಂಟಾಗಲು ಕೇಳೆಲೆ ಕಾಂತೆ ಗುಣಗಂಧವದು ತಾನೇ ಪರಮ ವೈರಾಗ್ಯವು ಎಂದು ಏನಿಪ್ಪದು. ಇದಕ್ಕೆ ಪರಮ ವೈರಾಗ್ಯ ಅಂದರು, ಗುಣಗಂಧ ವೈರಾಗ್ಯ ಅಂದರು. ಆಧಾರವಾದ ಬ್ರಹ್ಮವೇ ನಾನು ಆಗಿದ್ದೇನೆ ಎಂದು ತಿಳಿದುಕೊಳ್ಳುವಲ್ಲಿಯೂ ಕೂಡ ವೈರಾಗ್ಯ ಬರಬೇಕು. ಅಂದ್ರೆ ನಾನು ಆಧಾರ, ಜಗತ್ತು ಆಧೇಯ. ಮತ್ತು ಬಂತ ದ್ವೈತಾಪತ್ತಿ. ಆಧೇಯ ಇದ್ದಾಗಲೇ ಆಧಾರ ಅನ್ಬೇಕಲ್ಲಪ್ಪ ನೀ. ಆಧೇಯ ಇಲ್ಲದೆ ಹೋದರೆ ಆಧಾರ ಅಂತ ಯಾವುದಕ್ಕಂತೆ ನೋಡ್ರಿ.
ಸೂಕ್ಷ್ಮತೆ ನೋಡ್ರಿ ಹಾಗೆ. ಆಧಾರಭೂತವಾದ ಬ್ರಹ್ಮವೇ ನಾನು ಅಂದರೂ ಕೂಡ ಅದು ಇನ್ನೂ ಆತ್ಮ ಸಾಕ್ಷಾತ್ಕಾರ ಆಗಿಯೇ ಇಲ್ಲ. ಅದು ಬಾಯಿ ಮಾತಾಡಬೇಕು. ಇದು ಸರ್ವಜ್ಞ ಎಷ್ಟು ಚಂದ ಹೇಳ್ಯಾನ ಇದನ್ನು. ಬೊಮ್ಮವನು ಅರಿತರೆ ಸುಮ್ಮನೆ ಇರಬೇಕು, ಏನೋ ಬಾಯಿ ಬಿಡಕ್ಕೆ ಹೋಗ್ಬಾರ್ದು. ಒಂದು ಭರ್ತೃಹರಿ ಒಂದು ಶ್ಲೋಕ ಬರೀತಾನೆ. ಸೌಭಾಗ್ಯಮೇ ತತ್ ಹಿತಂ ವಿಧಾತ್ರ ವಿನಿರ್ಮಿತಂ ಛಾದನಂ ಅಜ್ಞತಾಯಾ ವಿಶೇಷತಃ ಸರ್ವವಿದಾಂ ಸಮಾಜೆ ವಿಭೂಷಣಂ ಮೌನಂ ಅಪಂಡಿತಾನಾಂ. ಆ ಶ್ಲೋಕ ಭಾಳ ದಿವಸದಿಂದ ಓದಿದ್ದು ಸಂದರ್ಭಕ್ಕೆ ನೆನಪಾಗೈತಿ. ಒಂದೆರಡು ಮಾತು ಹೇಳ್ತೇನೆ ರೀ. ಯಾವಾಗ ಓದಿದ್ದು? ಸುಮಾರು ಭಾಳ ದಿನ ಆಯಿತು ಓದಿದ್ದು. ಮೌನಂ ಅಪಂಡಿತಾನಾಂ ವಿಭೂಷಣಂ. ಅಪಂಡಿತಾನಾಂ ಸರಿಯಾಗಿ ತಿಳಿದುಕೊಳ್ಳದೆ ಇರುವಂತಹ ಪಂಡಿತರಿವರು. ಅಪಂಡಿತಾನಾಂ ಮೌನಂ ಸುಮ್ಮನೆ ಇರುವುದು ವಿಭೂಷಣಂ ಬಹಳ ಯೋಗ್ಯವಾದದ್ದು ಅಂತ ಇದರ ಅರ್ಥ. ಅದನ್ನು ಬಿಡಿಸಿ ಹೇಳ್ತೇನೆ. ಸೌಭಾಗ್ಯಮೇತತ್ ಹಿ ವಿಧಾತ್ರ ಅಪಂಡಿತಾನಾಂ ಇದಂ ನಿರ್ಮಿತಂ. ಪಂಡಿತರಲ್ಲದವರಿಗೆ ಮೌನವಾಗಿರುವುದನ್ನು ಆ ಬ್ರಹ್ಮನು ನಿರ್ಮಿಸಿದ್ದಾನೆ. ಎಲ್ಲಿ? ವಿಶೇಷತಃ ಸರ್ವವಿದಾಂ ಸಮಾಜೆ. ಬಹಳಷ್ಟು ವಿಶೇಷವಾಗಿ ತಿಳಿದುಕೊಂಡಿರುವ ಪಂಡಿತರು ಕೂಡಿದರಲ್ಲಿ. ಅವರ ಮಧ್ಯದಲ್ಲಿ ಚರ್ಚೆ ನಡೆದಿತ್ತು. ಅವ್ರ ಮಧ್ಯದಲ್ಲಿ ಶಾಸ್ತ್ರೀಯ ವಿಷಯಕವಾಗಿ ಚರ್ಚೆ ನಡೆದಿತ್ತು. ಇವನು ಅಲ್ಲಿ ಹೋಗಿ ಕೊಡ್ತಿದ್ದ ಅರ್ಧಂಬರ್ಧ ಪಂಡಿತ. ಇವು ಸುಮ್ಮನೆ ಎಲ್ಲಿವರೆಗೆ ಕೂಡಿರ್ತಾನೆ ಅಲ್ಲಿವರೆಗೆ ಅವ್ರು ಉಳಿದವರೆಲ್ಲ ತಿಳ್ಕೊಂಡಿದ್ರು. ನಾವು ಇಷ್ಟೆಲ್ಲ ಮಾತಾಡಕತ್ತೇವೆ, ಒಂದು ಮಾತು ಮಾತಾಡವಲ್ಲ, ಅವ್ನು ಭಾಳ ತಿಳ್ಕೊಂಡವ ಅಂತ ಅವ್ರು ತಿಳ್ಕೊಂಡಿದ್ರು. ಯಾಕೆ? ಒಂದು ಮಾತನ್ನು ಮಾತಾಡವಲ್ಲ ಇವ. ಮತ್ತು ಬಂದಾರ ಕೊಳ್ತಿದ್ದಾನೆ. ಬಾಯಿ ಬಿಟ್ಟ ಇವನು ಬಂಡವಾಳ ಹೊರಗೆ ಬರ್ತದೆ. ಬಾಯಿ ಬಿಡದಿದ್ರೆ ಮಾತ್ರ ಇವ ದೊಡ್ಡ ಗೌರವ ಇವಾಗ. ಮೌನಂ ಅಪಂಡಿತಾನಾಂ ವಿಶೇಷಭೂಷಣಂ. ಮೌನ ಮೌನ ಬಂಗಾರ. ಅದಕ್ಕೆ ಮೌನ ಬಂಗಾರ ಅಂದಾರ, ಮಾತು ಬೆಳ್ಳಿ ಅಂದಾರ. ಇಲ್ಲಿ ತನ್ನನ್ನು ತಿಳಿದುಕೊಂಡವ ನಾನು ಆಧಾರ ಜಗತ್ತು ಆಧೇಯ ಅಂದಂದ್ರೆ ಹೋಯ್ತು. ಯಾಕೆ? ದ್ವೈತಾಪತಿ ಬಂತ. ಜಗತ್ತ ಕಾಣಬಾರ್ದು ನಿಮಗೆ. ಏನು ಕಾಣಬೇಕು? ಬೇರೆ ಬ್ರಹ್ಮ ಒಂದ ಕಾಣಬೇಕು, ತಾನ ಕಾಣ್ಬೇಕಂತ ಅಷ್ಟೇ, ಮತ್ತೇನಿಲ್ಲ. ತನ್ನ ಬಿಟ್ಟು ಏನೇನು ಕಾಣಬಾರ್ದು ನಿಮಗೆ. ಆವಾಗ ನೀವು ನಿಜವಾದ ಜ್ಞಾನಿ ಆಗ್ತಾನೆ. ಮತ್ತಿಲ್ಲಿ ನಾನು ಆಧಾರ ಜಗತ್ತು ಆಧೇಯ. ಅದು ಕಲ್ಪಿತ ಇದೆಯೋ ವ್ಯಾವಹಾರಿಕ ಇದೆಯೋ ಅದೇನಾದರೂ ಇರಲಿ, ನಾನು ಆಧಾರ ಇದು ಆಧೇಯ ಅಂದಿ ಸರಿಯಲ್ಲ ಅಂತ ತಿಳಿಸೋದಕ್ಕಾಗಿ ಇದರಲ್ಲಿಯೂ ವೈರಾಗ್ಯ ಬರಬೇಕು. ಹಿಂಗೆ ಅನ್ನಬಾರ್ದು ಅಂತ ಅಭಿಪ್ರಾಯ, ಮತ್ತೇನಿಲ್ಲ. ನಾನು ಆಧಾರ ಜಗತ್ತು ಆಧೇಯ ಅಂತ ಅನ್ನಬಾರ್ದು. ಅಷ್ಟು ಸುಲಭತಿ. ಎಲ್ಲ ನನ್ನಲ್ಲಿ ತೋರ್ತದಪ್ಪ ಬಂತ ಅಲ್ಲಿ ವೈರಾಗ್ಯ ಬರಬೇಕು. ಅಂದರೆ ಬ್ರಹ್ಮವನ್ನು ಅರಿತ ಮೇಲೆ ಅಲ್ಲಿ ಯಾವ ಶಬ್ದವೂ ಉಚ್ಚಾರ ಆಗೋದಿಲ್ಲ ಅಂತ ಇದರ ಅಭಿಪ್ರಾಯ, ಮತ್ತೇನಿಲ್ಲ. ಬ್ರಹ್ಮವು ಅರಿತ ಮೇಲೆ ಯಾವ ಶಬ್ದವೂ ಉಚ್ಚಾರ ಆಗುವುದಿಲ್ಲ. ಬ್ರಹ್ಮವನ್ನು ತಿಳಿದವನು ತೂಷ್ಣಿಮ ಅವಸ್ಥೆಯಲ್ಲಿರ್ತಾನೆ. ಇನ್ನು ಬ್ರಹ್ಮವನ್ನು ತಿಳಿದವನು ತೂಷ್ಣಿಮ ಅವಸ್ಥೆಯಲ್ಲಿರ್ತಾನಂತೀರಿ. ಮತ್ತು ಶಾಸ್ತ್ರ ಯಾರು ಬರೆದ್ರು? ಮತ್ತಿಲ್ಲಿ ಬಂದ್ಗಿದ್ದೀರಿ. ಅದಕ್ಕೆ ಏನು ಮಾಡಿದ್ದೇವೆ? ತನ್ನಲ್ಲಿ ಇಲ್ಲದೆ ಇರೋದನ್ನು ಅಧ್ಯಾರೋಪ ಮಾಡಿಕೊಂಡು ಶಿಷ್ಯರ ಉದ್ಧಾರಕ್ಕಾಗಿ ಶಾಸ್ತ್ರವನ್ನು ಬರೆದಿದ್ದ. ಅವ ಸಾಕ್ಷಿಯಾಗಿದ್ದಾನಷ್ಟೇ. ಸಾಕ್ಷಿಯಾಗಿದ್ದಾನೆ. ಅವೇನು ಸಾಕ್ಷಿಯಾಗಿದ್ದಾನಂದಾಗ ಆರೋಪ ಮಾಡಿಕೊಂಡಿದ್ದಾನೆ. ಭಗವತ್ಪಾದರು ಇದನ್ನು ಭಾಳ ಚಂದ ಬರೀತಾರೆ. ಇಂದ್ರಿಯಾದಿಗಳನ್ನು ತನ್ನಲ್ಲಿ ಆರೋಪ ಮಾಡಿಕೊಳ್ಳದೆ ಹೋದರೆ ಶಾಸ್ತ್ರವನ್ನು ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಶಿಷ್ಯರ ಉದ್ಧಾರಕ್ಕಾಗಿ ಜೀವನ್ಮುಕ್ತ ಅವಸ್ಥೆಯಲ್ಲಿರುವಾಗ ಅವರು ಇಂದ್ರಿಯಾದಿಗಳನ್ನು ಆರೋಪ ಮಾಡಿಕೊಂಡು ಶಾಸ್ತ್ರವನ್ನು ಹೇಳಿದ್ದಾರೆ ಅಂತ ಹೊಂದಿಸಿಕೊಂಡ್ರೆ ಇದು ಯೋಗ್ಯ ವಿಚಾರ. ಮತ್ತು ಶಾಸ್ತ್ರ ಹೇಳ್ತಾನಂದ್ರೆ ಅವನು ಕೂಡ
ಇಲ್ಲಿ ಹೇಳಿದಂಗೆ ಈಗ ದಡ್ಡ ಅಂದರೆ ಅದು ಹೊಂದುಗಡೆ ಆಗುವುದಿಲ್ಲ ಅನ್ನುವುದು ಇವತ್ತಿನ ಪ್ರವಚನದ ಅಭಿಪ್ರಾಯ ಅಂತ ಹೇಳ್ತಾ ಉಳಿದ ವಿಷಯವನ್ನು ಮತ್ತೆ ನಾಳೆ ತಿಳಿಯೋಣವೆಂದು ಹಾರೈಸಿ ವಿರಮಿಸುತ್ತೇನೆ.